ಜ್ಞಾನಕ್ಕೂ ಮತ್ತು ತಿಳುವಳಿಕೆಗೂ ವ್ಯತ್ಯಾಸವೇನು? Can you go ahead with all this? You answer this. Okay. If there is anything I'll add, if there is anything in this, you will add. ಯಾ ಪ್ರಶ್ನೆ ಕೇಳೋದು ಬಹಳ ಮುಖ್ಯ. ಪ್ರಶ್ನೆ ಕೇಳಿದ್ರೇನೆ ಅದರಿಂದ ಏನು ತೋರಿಸುತ್ತೆ ಅಂದ್ರೆ ನಾವು ಗಂಭೀರವಾಗಿದ್ದೀವಿ ಆ ವಿಷಯದಲ್ಲಿ, ಅಂದ್ರೆ ತಿಳ್ಕೊಳ್ಳೋಕೆ ಆಸಕ್ತಿ ಇದೆ. ಸೊ ದೇವ್ರ ವಾಕ್ಯ ಹೇಳುತ್ತೆ, ಗಾಡ್ ಇಸ್ ದ ರಿವಾರ್ಡರ್ ಆಫ್ ದೋಸ್ ಹೂ ಡಿಲಿಜೆಂಟ್ಲಿ ಸೀಕ್ ಹಿಮ್. ಅಂದ್ರೆ ಯಾರು ಪ್ರಯಾಸ ಪಟ್ಟು ದೇವ್ರನ್ನ ಹುಡುಕ್ತಾರೆ ಅವರಿಗೆ ದೇವರು ಲಭ್ಯವಾಗಿದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಉತ್ತರ ಯಾಕೆ ಮಧ್ಯಾಹ್ನ ಇಡ್ತೀವಿ ಅಂದ್ರೆ ಇದು ಬಹಳ ಕಷ್ಟ. ಮಧ್ಯಾಹ್ನದ ಕೊಟ್ಟ ಮೆಸೇಜ್ ಕೇಳಕ್ಕೆ ಬಹಳ ಕಷ್ಟ ಆಗುತ್ತೆ. ನಮಗೆ ತೊಂದರೆ ಇಲ್ಲ, ಇಲ್ಲಿಂದ ಮಾತಾಡುವಾಗ ಅಲ್ಲಿ ಕುಂತ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರಶ್ನೆ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಜ್ಞಾನಕ್ಕೂ ತಿಳುವಳಿಕೆಗೂ ವ್ಯತ್ಯಾಸವೇನು? ನನಗೆ ತಿಳಿದಿರೋ ಹಾಗೆ ತಿಳುವಳಿಕೆ ಇಂದ ತಿಳುವಳಿಕೆ ಅನ್ನೋದು ಒಂದು ಮಟ್ಟ, ಜ್ಞಾನ ಅನ್ನೋದು ಇನ್ನೊಂದು ಮಟ್ಟ. ತಿಳುವಳಿಕೆ ಅನ್ನೋದು ಮನುಷ್ಯನ ಬುದ್ಧಿಶಕ್ತಿ ಅಂತ ಹೇಳ್ಬೋದು, ಮನುಷ್ಯ ತಿಳ್ಕೊಳ್ಳುವಂಥದ್ದು, ದೇವರ ವಿಷಯದಲ್ಲಿರ್ಬೋದು, ಅದಕ್ಕೆ ನಾಲೆಡ್ಜ್ ಅಂತ ಹೇಳ್ಬೋದು. ವಿಸ್ಡಮ್ ಅಂದ್ರೆ ಅದು ಇನ್ನೂ ಹೆಚ್ಚಿನದು. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ತಿಳುವಳಿಕೆ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಥಿಯರಿ ಅಂತ. ಇವಾಗ ವಿದ್ಯಾರ್ಥಿಗಳೆಲ್ಲ ಶಾಲೆಯಲ್ಲಿ ಓದ್ತಾರೆ, ಬಟ್ ಆದರೆ ಅವ್ರು ಕೆಲಸ ಮಾಡಕ್ಕೆ ಹೋದಾಗ ಅದು ಬಹಳ ವ್ಯತ್ಯಾಸವಾಗಿರುತ್ತೆ. ಸೊ ಇದೆಲ್ಲ ತಿಳ್ಕೊಂಡಿರೋದು ಒಳ್ಳೇದು, ಬಟ್ ಆದರೆ ಅದನ್ನ ಅಪ್ಲೈ ಮಾಡುವಾಗ ಅದನ್ನ ಅಪ್ಲೈ ಅಂದ್ರೆ ಅಳವಡಿಸ್ಕೊಳ್ಳುವಂಥದ್ದು. ಸರಿ. ಸೊ ಅಳವಡಿಸ್ಕೊಳ್ಳುವಾಗ ಅದನ್ನ ಮಾಡ್ಲಿಕ್ಕೆ ಹೋದಾಗ ಪ್ರಾಯೋಗಿಕವಾಗಿ ಅವರಿಗೆ ಗೊತ್ತಾಗುತ್ತೆ ಇದ್ರದ್ದು ನಾಲೆಡ್ಜ್ ಎಷ್ಟು ಮುಖ್ಯ. ಮತ್ತೆ ಇನ್ನೊಂದು ಮುಖ್ಯವಾಗಿ ಅಲ್ಲಿ ಏನು ಅಂದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಕಂಪ್ಯೂಟರ್ ಸಮಸ್ಯೆ ಇರ್ಬೋದು, ಇನ್ನೇನೋ ಸಮಸ್ಯೆ ಇರ್ಬೋದು, ಅದನ್ನ ಪರಿಹಾರ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅವರು. ಸೊ ಈ ಒಂದು ತಿಳುವಳಿಕೆಯಿಂದ ಪರಿಹಾರಕ್ಕೆ ಹೋಗುತ್ತಲ್ಲ, ಆ ಪರಿಹಾರ ಮಾಡುವಂತ ಅದನ್ನ ನಾವು ಜ್ಞಾನ ಅಂತ ಹೇಳ್ಬೋದು. ಇವಾಗ ನಮಗೆ ಎಲ್ಲರಿಗೂ ಬೈಬಲ್ ಗೊತ್ತು. ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ಶತ್ರುವನ್ನ ಪ್ರೀತಿಸಿ, ಅದು ತಿಳುವಳಿಕೆ. ಬಟ್ ಇವಾಗ ಶತ್ರು ಬಂದಾಗಲೇ ಗೊತ್ತಾಗೋದು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ಅದಕ್ಕೆ ಜ್ಞಾನ ಬೇಕು. ಸಮಸ್ಯೆ ಪರಿಹಾರ ಮಾಡೋಕ್ಕೆ ಆ ಎಬಿಲಿಟಿಗೆ ಏನು ಹೇಳ್ತಾರೆ, ಆ ಸಾಮರ್ಥ್ಯಕ್ಕೆ ಜ್ಞಾನ. ಸೊ ತಿಳುವಳಿಕೆ ಏನ್ ಮಾಡುತ್ತೆ ಒಂದು ಲೆಕ್ಕಕ್ಕೆ ಓಕೆ, ಬಟ್ ಜ್ಞಾನ ಅಂದ್ರೆ ಆ ಸಮಸ್ಯೆನ ಪರಿಹಾರ ಮಾಡುವಂಥದ್ದು ಜ್ಞಾನ. Anything you want to add? In simple words, wisdom is applied knowledge. ಜ್ಞಾನ ಅಂದ್ರೆ ಏನಂದ್ರೆ ತಿಳುವಳಿಕೆಯನ್ನ ಅದನ್ನ ಅನುಸರಿಸುವಂಥದ್ದು ಅಥವಾ ಪ್ರಾಯೋಗಿಕವಾಗಿ ಉಪಯೋಗಿಸುವಂಥದಕ್ಕೆ ಜ್ಞಾನ ಅಂತ ಹೇಳ್ಬೋದು. Next question is, God says, judge not, but know them by their fruits. Unless we speak about their fruit, is that similar to judgment? No. ದೇವ್ರ ವಾಕ್ಯ ಹೇಳುತ್ತೆ, ನ್ಯಾಯ ತೀರ್ಮಾನ ಮಾಡಬೇಡಿ ಅಂತ. ಬಟ್ ಆದ್ರೆ but you shall know them by their fruit. ಸೊ ಇವಾಗ ನಾವು ಒಬ್ರನ್ನ ಅಳತೆ ಮಾಡಬೇಕು, ಅವರ ಫಲದಿಂದ ಅವ್ರನ್ನ ತಿಳ್ಕೊಂತೀವಿ ಅಂತ. ಬಟ್ ಆ ತರ ಮಾಡುವಾಗ ಅದು ನ್ಯಾಯ ತೀರ್ಮಾನ ಅಲ್ವಾ ಅಂತ ಪ್ರಶ್ನೆ. No, it is not. ಇಲ್ಲ, because Jesus himself said to do that. ಯಾಕೆಂದ್ರೆ ಯೇಸು ಸ್ವಾಮಿನೇ ಹೇಳಿದ್ರು ಅದನ್ನ ಮಾಡ್ಲಿಕ್ಕೆ. See, judging a person is one thing. ನ್ಯಾಯ ತೀರ್ಮಾನ ಮಾಡೋದು ಒಬ್ಬ ವ್ಯಕ್ತಿ ಮೇಲೆ ಅದು ಒಂದು. Generally it implies that I speak something bad or negative or in a depreciative manner of somebody. ಸೊ ಅದು ಹೇಗೆ ಹೇಳ್ಬೋದು ಅಂದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ನ್ಯಾಯ ತೀರ್ಮಾನ ಮಾಡುವಾಗ ನಾವು ಅವನನ್ನ ಕೀಳಾಗಿ
ಅಥವಾ ಅವನ ಬಗ್ಗೆ ಕೆಟ್ಟ ವಿಷಯಗಳನ್ನ ಇತರರಿಗೆ ತಿಳಿಸೋದ್ರಲ್ಲಿ ಅಥವಾ ಕೆಟ್ಟ ಮನೋಭಾವಗಳನ್ನ ನಾವು ವ್ಯಕ್ತಪಡಿಸ್ತೀವಿ. But if it says that you shall know them by their fruit, means it is talking about character. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳಿದಾಗ ಅವರ ಫಲಗಳಿಂದ ಅವರನ್ನ ತಿಳ್ಕೊಂತೀರಾ ಅಂದಾಗ ಅದೇನ್ ತೋರಿಸುತ್ತೆ ಅಂದ್ರೆ ಅವರ ಗುಣವನ್ನ ತೋರಿಸುತ್ತೆ. Here the Lord is distinguishing between true prophet and a false prophet. ಸೊ ಇಲ್ಲಿ ಯಾವುದನ್ನ ಅವರು ವಿಭಜಿಸ್ತಾ ಇದ್ದಾರೆ ಅಂದ್ರೆ ಯೇಸು ಸ್ವಾಮಿ ಒಬ್ಬ ನಿಜವಾದ ಒಬ್ಬ ಪ್ರವಾದಿ ಮತ್ತು ಸುಳ್ಳು ಪ್ರವಾದಿ ಅವರ ಬಗ್ಗೆ ಒಂದು ವ್ಯತ್ಯಾಸವನ್ನ ತೋರಿಸ್ತಾ ಇದ್ದಾರೆ. Like, for example, to give a practical example, see, Jesus never loved money, neither the apostles. ಇಲ್ಲಿ ನಾವು ಪ್ರಾಯೋಗಿಕವಾಗಿ ನೋಡೋದಾದ್ರೆ ಯೇಸು ಸ್ವಾಮಿ ಮತ್ತು ಅಪೋಸ್ತಲರು ಹಣವನ್ನ ಪ್ರೀತಿಸ್ಲಿಲ್ಲ. And they didn't ask anybody for it. ಅವ್ರು ಯಾರನ್ನು ಕೇಳ್ಕೊಳ್ಳಿಲ್ಲ ಹಣ ಕೊಡಿ ಅಂತ. But today's preachers and churches, they beg and plead and they threaten you to give money, otherwise they will threaten God's curse will come on you. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ನಾವು ಲೋಕದಲ್ಲಿ ಏನ್ ನೋಡ್ತೀವಿ, ಬಹಳಷ್ಟು ಬೋಧಕರು ಜನರಿಗೆ ಅವರು ಕೇಳ್ಕೊಂತಾರೆ, ಅಂಗಲಾಚಿಸ್ತಾರೆ, ಮತ್ತೆ ಭಯಪಡಿಸ್ತಾರೆ. ಈ ತರ ಎಲ್ಲ ಮಾಡಿ ಹಣವನ್ನ ಶೇಖರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. So you know clearly Jesus and the apostles never did that, but these preachers are doing it. So you know the contrast, that who is right and who is wrong. ಸೊ ಇಲ್ಲಿ ನಾವು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಯೇಸು ಸ್ವಾಮಿ ಮತ್ತು ಅಪೋಸ್ತಲರು ಇದು ಮಾಡಲಿಲ್ಲ. ಇದು ಆ ವ್ಯತ್ಯಾಸವನ್ನ ತೋರಿಸುತ್ತೆ ಅವ್ರು ಮಾಡ್ತಾ ಇರೋ ತಪ್ಪಿನ ಬಗ್ಗೆ. And Jesus and the apostles, they didn't live in immorality, but today's preachers do. ಸೊ ಬಹಳಷ್ಟು ಇವತ್ತಿನ ಬೋಧಕರು ಒಂದು ವ್ಯಭಿಚಾರದಲ್ಲಿ ಜೀವಿಸ್ತಾರೆ. ಆದ್ರೆ ಯೇಸು ಸ್ವಾಮಿ ಆಗ್ಲಿ ಅಪೋಸ್ತಲರಾಗ್ಲಿ ಬಹಳ ಜಾಗೃತೆಯಿಂದ ಇದ್ರು ವ್ಯಭಿಚಾರದ ವಿಷಯದಲ್ಲಿ. So you need to see their fruit of ministry, and if it is in line with Jesus and the apostles, then it is good and acceptable. If it is contrary to that, then you need to reject that. ನಾವು ಜಾಗೃತರಾಗಿರಬೇಕು. ಯೇಸು ಸ್ವಾಮಿ ಮತ್ತು ಅಪೋಸ್ತಲರ ಸೇವೆಯಂತೆ ಈ ಒಂದು ಬೋಧಕರ ಸೇವೆ ಇದೆಯಾ ಇಲ್ವಾ ಆ ವ್ಯತ್ಯಾಸನ ತಿಳ್ಕೊಳ್ಬೇಕು, ಮತ್ತೆ ಅವರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. It is not judgment, ಅದು ನ್ಯಾಯ ತೀರ್ಮಾನ ಅಂತ ಹೇಳಿಕ್ಕಾಗಲ್ಲ, but it is discernment. ಅದನ್ನ ನಾವು ವಿವೇಚನೆ ಅಂತ ಹೇಳ್ಬೋದು. ಮುಂದೆ ಒಂದು ಪ್ರಶ್ನೆ, ನನ್ನ ವೈಯಕ್ತಿಕ ಜೀವನದ ಪ್ರಾರ್ಥನೆ ವಿಷಯದಲ್ಲಿ ನಾನು ಬಹಳ ಕಡಿಮೆ, ಅಂದರೆ ದಿನಕ್ಕೆ 1 ಬಾರಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಇದರಿಂದ ನನ್ನ ಮನಸ್ಸಾಕ್ಷಿ ನನ್ನ ಕುರಿತು ನೀನು ಪ್ರಾರ್ಥನೆಯಲ್ಲಿ ಬಲವಾಗಿಲ್ಲ ಎಂದು ನನಗೆ ಹೇಳುತ್ತದೆ ಮತ್ತು ಇದರಿಂದ ನಾನು ಆತ್ಮೀಕವಾಗಿ ಬೆಳೆಯುತ್ತಿಲ್ಲ ಎಂದು ನನಗೆ ಅನಿಸುತ್ತದೆ. ದಯವಿಟ್ಟು ನನಗೆ ಸಹಾಯ ಮಾಡಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬ್ರದರ್ ಪವನ್ ಆ ಬುಕ್ ಟ್ರಾನ್ಸ್ಲೇಟ್ ಆಗಿದೆ ಅಲ್ಲ, ದೇವರ ಕೇಂದ್ರೀಕರಿಸಿದ ಪ್ರಾರ್ಥನೆ. ಸೊ ದೇವರ ಗಾಡ್ ಸೆಂಟರ್ಡ್ ಪ್ರೈಯಿಂಗ್ ಅಂತ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಬ್ರದರ್ ತಿಳಿಸಿದ್ದಾರೆ. ಪ್ರಾರ್ಥನೆ ಅಂದ್ರೆ ಇದು ಒಂದು ಮಾಡುವಂತ ಕಾರ್ಯ ಅಲ್ಲ. ಸೊ ನಾನು ಒಂದು ಸಾರಿ ಪ್ರಾರ್ಥನೆ ಮಾಡ್ತೀನಿ ದಿವಸಕ್ಕೆ ಅಂದ್ರೆ ಅದೊಂದು ಕ್ರಿಯೆ ಅಥವಾ ಕಾರ್ಯ. ಬಟ್ ದೇವರು ಅದನ್ನ ಬಯಸೋದಿಲ್ಲ. ಪ್ರಾರ್ಥನೆ ಅಂದ್ರೆ ಅದು ಮನೋಭಾವ. ಇವಾಗ ಬೆಳಗ್ಗೆ ಕೇಳ್ತಾ ಇದ್ದು ಲೂಕ 18ರಲ್ಲಿ ಆ ಒಂದು ವಿಧವೆ ಒಬ್ಬ ನ್ಯಾಯಾಧಿಪತಿ ಹತ್ರ ಹೋಗಿ ಕೇಳಿದ್ಲು. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದ್ರೆ, ಯೇಸು ಸ್ವಾಮಿ ಈ ಸಾಮ್ಯ ಹೇಳೋದಕ್ಕೆ ಕಾರಣ ಏನ್ ಗೊತ್ತಾ, ನೀವು ಈ ರೀತಿ ಪ್ರಾರ್ಥಿಸ್ಬೇಕು. ಲೂಕ 18:1 ಹೇಳ್ತಾರೆ, ನಾವು ಈ ತರ ಪ್ರಾರ್ಥಿಸ್ಬೇಕು ಅಂದ್ಬಿಟ್ಟು ಈ ಸಾಮ್ಯವನ್ನ ಹೇಳಿದ್ರು. ಯಾವ ತರ ಅಂದ್ರೆ, ನೀವು ಸತತವಾಗಿ ದೇವ್ರ ಹತ್ರ ಕೇಳ್ಕೊಳ್ತಾ ಇರಬೇಕು. ಅಂದ್ರೆ ಪ್ರಾರ್ಥನೆಯನ್ನ ನೀವು ಪದಗಳಲ್ಲಿ ಅಳತೆ ಮಾಡಬಾರ್ದು. ನೀವು ಎಷ್ಟು ಮಾತಾಡ್ತೀರಾ ಅದರಿಂದ ಪ್ರಾರ್ಥನೆ ಅಳತೆ ಆಗಲ್ಲ. ಯಾಕೆಂದ್ರೆ ಮತ್ತಾಯ 6:7 8 ಅನ್ಸುತ್ತೆ, ಅದರಲ್ಲಿ ಹೇಳಿದ್ರು ಯೇಸು ಸ್ವಾಮಿ,
ನೀ ಕೆಲವರು ಅನ್ಕೊಂತಾರೆ ಹೆಚ್ಚು ಪದಗಳನ್ನು ಉಪಯೋಗಿಸಿದ್ರೆ ದೇವ್ರು ಕೇಳಿಸ್ಕೊಂತಾರೆ ಅಂತ. ಅದು ಸುಳ್ಳು, ತಪ್ಪದು. ಇವಾಗ ದೇವರು ಪದಗಳನ್ನ ನೋಡೋದಿಲ್ಲ. ಏನ್ ನೋಡ್ತಾರೆ ದೇವರು? ದೇವರು ನಮ್ಮ ಹೃದಯವನ್ನ ನೋಡ್ತಾರೆ, ನಮ್ಮ ಮನೋಭಾವವನ್ನ ನೋಡ್ತಾರೆ. ಒಬ್ಬ ತಾಯಿ ಮಗು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ ಆಕೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇಲ್ಲದೆ ಇರ್ಬೋದು, ಅಂದ್ರೆ ವಾಕ್ಯಗಳು. ಅದೇ ಹೃದಯದಲ್ಲಿ ಭಾರ ಇದೆಯಲ್ಲ, ಅದು ದೇವ್ರು ನೋಡ್ತಾರೆ, ಅದೇ ಪ್ರಾರ್ಥನೆ. ಇವಾಗ ಒಬ್ಬ ವ್ಯಕ್ತಿ ಪರಿಸಾಯನು, ಲೂಕ 18ರಲ್ಲಿ ಅನ್ಸುತ್ತೆ, ಅವನು ಬರ್ತಾನೆ ದೇವಾಲಯಕ್ಕೆ ಬಂದ್ಬಿಟ್ಟು ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ ಏನೇನೋ ಹೇಳ್ತಾನೆ. ಬಟ್ ದೇವರು ಅವನ್ನ ರಿಜೆಕ್ಟ್ ಮಾಡ್ತಾರೆ ಅವ್ರ ಪ್ರಾರ್ಥನೆ. ಯಾಕೆ ಅಂದ್ರೆ ಅವನ ಹೃದಯ ಸರಿಯಾಗಿರಲ್ಲ ದೇವ್ರ ಮುಂದೆ. ಅವನು ಕೂಡ ಜಡ್ಜ್ಮೆಂಟ್ ಮಾಡ್ತಾ ಇರ್ತಾನೆ, ಓ ನಾನು ಅವನ ಥರ ಅಲ್ಲ ಇವನ್ ಥರ ಅಲ್ಲ ಅಂದ್ಬಿಟ್ಟು. ಅದಕ್ಕೆ ಪ್ರಾರ್ಥನೆಯನ್ನ ನೀವು ಮಾತಿನಲ್ಲಿ ಅಳಿಬೇಡಿ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ಎಡಬಿಡದೆ ಪ್ರಾರ್ಥಿಸಿ ಅಂತ ಹೇಳುತ್ತೆ. ಅಂದ್ರೆ ಪ್ರೇ ವಿತೌಟ್ ಸೀಸಿಂಗ್, ಅಂದ್ರೆ ನಿಲ್ಲಿಸಲೇಬಾರ್ದು. ಅಂದ್ರೆ ಅದರ ಅರ್ಥ ಏನು? ನಮ್ಮ ಮನೋಭಾವ ಪ್ರಾರ್ಥನೆ ಉಳ್ಳದ್ದಾಗಿರ್ಬೇಕು. ಯೇಸು ಸ್ವಾಮಿ ಕೆಲವು ಸಲ ಪ್ರಾರ್ಥನೆ ಮಾಡಿದ್ರು, ಅಂದ್ರೆ ಬೆಳಗ್ಗೆ ಎದ್ದು ಹೋಗಿ. ಬಟ್ ಆದ್ರೆ ಅವ್ರ ಹೃದಯದಲ್ಲಿ ಪ್ರಾರ್ಥನಾ ಆತ್ಮ ಯಾವಾಗಲೂ ಇತ್ತು. ಬಟ್ ನೀವು ಬೆಳೀತಾ ಇದ್ದೀರಾ ಇಲ್ವಾ, ಅದು ಹೇಗೆ ಗೊತ್ತಾಗುತ್ತೆ? ಈ ಪ್ರಾರ್ಥನೆಯಿಂದ ಇರ್ಬೋದು, ದೇವ್ರ ವಾಕ್ಯ ಓದೋದ್ರಿಂದ ಇರ್ಬೋದು, ಅನ್ಯೋನ್ಯತೆ ಮಾಡೋದ್ರಿಂದ ಇರ್ಬೋದು, ಅದು ಎಲ್ಲದರ ಉದ್ದೇಶ ಏನು? ನಿಮಗೆ ದೇವರ ಜೊತೆ ಸಂಬಂಧದಲ್ಲಿರೋದು. ಯೇಸು ಸ್ವಾಮಿ ಹೇಳಿದ್ರು, ನನ್ನಲ್ಲಿ ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ ಅಂತ. ಅಂದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಿ. ಬೆಳಗ್ಗೆ ಕೇಳಿದಾಗೆ ಒಂದು ಕೊಂಬೆ ಆ ಮರಕ್ಕೆ ಹೊಂದ್ಕೊಂಡಿದ್ರೆ ಮಾತ್ರ ಫಲ ಕೊಡುತ್ತೆ. ಸೊ ನಿಮ್ಮ ಬೆಳವಣಿಗೆ ನಿಮಗೆ ದೇವರ ಜೊತೆ ಆ ಒಂದು ಸಂಬಂಧ ಇದೆಯಾ ಇಲ್ವಾ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಅದರಿಂದ ಪ್ರಾರ್ಥನೆ ಇರ್ಬೋದು, ನೀವು ದೇವ್ರ ವಾಕ್ಯ ಓದ್ಬೋದು, ಅನ್ಯೋನ್ಯತೆ ಮಾಡ್ಬೋದು, ಮೆಸೇಜ್ಗಳು ಕೇಳ್ಬೋದು, ಏನಾದ್ರೂ ಮಾಡ್ಬೋದು. ಅದು ಎಲ್ಲರ ಉದ್ದೇಶ ಏನು? ದೇವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದು. ಅದರಿಂದ ಬೆಳವಣಿಗೆ ಬರುತ್ತೆ. Next question is, how can we overcome the lust of the eyes? ಕಣ್ಣಿನ ಮೋಹವನ್ನ ಜಯಿಸೋದು ಹೇಗೆ? Jesus said once to the Pharisees, ಪರಿಸರಿಗೆ ಯೇಸು ಸ್ವಾಮಿ ಒಂದ್ಸಲ ಹೇಳಿದ್ರು, your sin remains because you see. ಯು ಸಿ, ನೀವು ನೋಡೋದ್ರಿಂದ ನಿಮ್ಮ ಪಾಪ ಹಾಗೆ ಉಳಿಯುತ್ತೆ ನಿಮ್ಮಲ್ಲಿ ಅಂತ. If you're blind, you wouldn't have sinned. ನೀವು ಕುರುಡರಾಗಿದ್ರೆ ನೀವು ಪಾಪ ಮಾಡ್ತಾ ಇರ್ಲಿಲ್ಲ. Same Jesus said in another place, if your eye causes you to stumble, pluck it out and throw. It is better to enter heaven with one eye than to go to hell with both eyes. ಇದೇ ಯೇಸು ಸ್ವಾಮಿ ಇನ್ನೊಂದು ಕಡೆ ಹೇಳಿದ್ರು, ನೀವು ಒಂದು ಕಣ್ಣು ನೀವು ಪಾಪಕ್ಕೆ ನಡೆಸಿದ್ರೆ ಅದನ್ನ ಕಿತ್ತು ಬಿಸಾಡು. ನೀವು ಎರಡು ಕಣ್ಣಿಂದ ನರಕಕ್ಕೆ ಹೋಗೋದಕ್ಕಿಂತ ಒಂದು ಕಣ್ಣಿಂದ ಪರಲೋಕಕ್ಕೆ ಹೋಗೋದು ಒಳ್ಳೇದು ಅಂತ. And he is not talking about literally pulling out your eyes. There is a principle behind that. ಇಲ್ಲಿ ಕಣ್ಣನ್ನ ಕಿತ್ತಾಕು ಅಂದ್ರೆ ಕಣ್ಣನ್ನ ತೆಗೆಯೋದ್ರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇಲ್ಲ, ಇಲ್ಲಿ ಒಂದು ಸಿದ್ಧಾಂತ ಹೇಳ್ತಾ ಇದ್ದಾರೆ. You can pull out one eye and you can still lust with another eye. ಒಂದು ಕಣ್ಣನ್ನ ತೆಗೆದು ಬಿಡ್ಬೋದು, ಮತ್ತೆ ಇನ್ನೊಂದು ಕಣ್ಣಿಂದ ಮೋಹಿಸ್ಬೋದು. Or you can pull out both the eyes and be blind, but still you can sin in your mind. ಎರಡು ಕಣ್ಣು ತೆಗೆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನೀವು ಪಾಪ ಮಾಡ್ಬೋದು. That is not the principle. ಅದು ಮುಖ್ಯ ಅಲ್ಲ, ಅದು ಸಿದ್ಧಾಂತ. Principle is to turn away from anything that is contrary to God's will. ಇದರಲ್ಲಿ ಸಿದ್ಧಾಂತ ಏನಂದ್ರೆ, ದೇವರಿಗೆ ಮೆಚ್ಚುಗೆ ಇಲ್ಲದ್ದು, ದೇವರಿಗೆ ವ್ಯತಿರಿಕ್ತವಾದದ್ದು, ವ್ಯತ್ಯಾಸವಾದದ್ದು ಯಾವುದೇ ಇದ್ರೂ ಅದನ್ನು ತೆಗೆದು ಹಾಕುವಂಥದ್ದು. In the Living Translation, Paul says to Timothy, run away from anything that gives you, makes you be tempted in areas youthful lusts. Such youthful lusts. ಸೊ ತಿಮೋತಿ 2 ತಿಮೋತಿ 2:22 ಪೌಲ ಹೇಳ್ತಾನೆ, ಲಿವಿಂಗ್ ಬೈಬಲ್ನಲ್ಲಿ ಹೀಗೆ ಹೇಳುತ್ತೆ, ನಿನಗೆ ಯಾವುದೆಲ್ಲ ಶೋಧನೆಗೆ ನಡೆಸುತ್ತೋ ಅದರಿಂದ ನೀನು ಓಡಿ ಹೋಗು ಅಂತ ಹೇಳುತ್ತೆ. Joseph ran away. ಯೋಸೆಫನು ಹಾಗೆ ಓಡಿ ಹೋದನು. And Paul says to Timothy, run away from youthful lusts. ಪೌಲ ತಿಮೋತಿಗೆ ಹೇಳ್ತಾ ಇದ್ದಾನೆ, ನೀವು ಆ ಒಂದು ಯೌವನಸ್ತರ ಇಚ್ಛೆಗಳಿಂದ ನೀನು ಓಡಿ ಹೋಗು ಅಂತ. Or in other words, you are surrounded by temptation all over.
ನೀನು ಈ ಒಂದು ಶೋಧನೆಗಳ ಮಧ್ಯದಲ್ಲಿ ಸಿಕ್ಕಿಕೊಂಡಿದೀಯ. Now, there you have a choice ಅಲ್ಲಿ ನಿನಗೆ ಒಂದು ಆಯ್ಕೆ ಮಾಡಬೇಕು. to choose ಅದರ ಆಯ್ಕೆ ಏನಂದ್ರೆ between good and evil. ಒಳ್ಳೆಯದು ಕೆಟ್ಟದ್ದು ಅದ್ರ ಮಧ್ಯೆ ಆಯ್ಕೆ ಮಾಡ್ಬೇಕು. Now, you have enough sense. ನಿಮಗೆ ಸಾಕಷ್ಟು ತಿಳುವಳಿಕೆ ಇದೆ. For example, if your close friend comes and gives you a glass of poison and asks you to drink because I am your close friend. ಸೊ ನಿಮ್ಮ ಬಹಳ ಹತ್ತಿರದ ಒಬ್ಬ ಸ್ನೇಹಿತ ಬಂದು ಒಂದು ಗ್ಲಾಸ್ ವಿಷವನ್ನ ಕುಡಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? Because he is my close friend, how can I offend him? Okay, I'll gulp it down. Will you say that? ನೀವು ಹೀಗೆ ಹೇಳ್ತೀರಾ, ಓ ಅವನು ಬಹಳ ಒಳ್ಳೆಯ ಸ್ನೇಹಿತ, ಅದಕ್ಕಾಗಿ ಅವನಿಗೆ ಹೇಗೆ ಬೇಸರ ಪಡಿಸೋದು ಅಂತ ನೀವು ಕುಡಿದು ಬಿಡ್ತೀರಾ? You exercise your common sense, right? ನೀವು ನಿಮ್ಮ ಸಾಮಾನ್ಯ ಜ್ಞಾನವನ್ನ ಉಪಯೋಗಿಸ್ತೀರಾ. So just as you reject that, a cup of poison, ಆ ವಿಷಯವನ್ನ ನೀವು ತಿರಸ್ಕರಿಸಿದ ಹಾಗೆ, remember this is also poison of the soul. ನಿಮ್ಮ ಪ್ರಾಣಕ್ಕೆ ಇದು ವಿಷವಾಗಿದೆ ಈ ಶೋಧನೆ. So reject it. ಅದನ್ನ ನೀವು ತಿರಸ್ಕರಿಸಬೇಕು. Any temptation that flashes into your mind, the first thing that you have to do is to just reject it. ಯಾವುದೇ ಶೋಧನೆ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ಅದನ್ನ ನಾವು ತಿರಸ್ಕರಿಸಬೇಕು. Yield not to temptation. There is a song. ಒಂದು ಹಾಡಿದೆ, ನೀವು ಶೋಧನೆಗೆ ಒಳಗಾಗಬೇಡಿ ಅಂತ. For yielding is sin. ನೀವು ಒಳಗಾಗೋದೇ ಪಾಪ. But each victory will help you some other to win. ಸೊ ನೀವು ಪ್ರತಿ ಜಯವು ಇನ್ನು ಇತರ ಶೋಧನೆಗಳನ್ನ ಜಯಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು. ಒಬ್ಬ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು, ಅದರ ಅರ್ಥವೇನು? ಸೊ ಬೆಳಗ್ಗೆಯಿಂದ ಅದನ್ನೇ ಕೇಳಿಸ್ಕೊಳ್ತಾ ಇದ್ದೀವಿ. ಬಹಳ ಅಂದ್ರೆ ಅದರ ಅರ್ಥ ಏನಂದ್ರೆ, ನೀವು ಇವಾಗ ಬ್ರದರ್ ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು ಅಂದ್ರೆ, ನೀವು ಆಲೂಗೆಡ್ಡೆ ಬಿತ್ತುಬಿಟ್ಟು ಟೊಮೆಟೊ ಕೇಳಲಿಕ್ಕಾಗಲ್ಲ. ಹಾಗೆ ನೀವು ನಿಮ್ಮ ಶರೀರ ಭಾವಗಳಿಗೆ ನೀವು ಫೀಡ್ ಮಾಡ್ತಾ ಇದ್ರೆ, ಅದನ್ನ ಬಿತ್ತುತ್ತಾ ಇದ್ರೆ, ನೀವು ದೇವರ ಸಹಾಯ ನಿಮಗೆ ಸಿಗೋದಿಲ್ಲ ಅಂತ ಅಷ್ಟೆ. ಓಕೆ, ಇನ್ನೊಂದು ಪ್ರಶ್ನೆ, ದೇವರಲ್ಲಿ ಜೀವಿಸುವಾಗ ಬೆಳವಣಿಗೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣವೇನು? ಸೊ ನಾನು ಮೊದಲೇ ಹೇಳಿದಂಗೆ ಬೆಳವಣಿಗೆ ದೇವರ ಸಂಬಂಧದಲ್ಲಿ ಅವಲಂಬಿತವಾಗಿದೆ. ಸೊ ಇದು ದೇವರ ಜೊತೆ ಸಂಬಂಧ ನಾವು ಬೆಳೆಸ್ಕೊಳ್ಬೇಕು ಅಂದ್ರೆ, ಬೆಳಗ್ಗೆ ವಚನ ಓದು, ಇಬ್ರಿಯ 5:7, ಯೇಸು ಸ್ವಾಮಿನೇ ಬಲವಾಗಿ ಕೂಗಿ ಕಣ್ಣೀರಿಡುತ್ತಾ ಪ್ರಾರ್ಥಿಸಿದರು. ಯಾಕೆಂದ್ರೆ ಅದು ಹೋರಾಟ ಅವ್ರಿಗೆ, ಅಂದ್ರೆ ಆ ಸಂಬಂಧ ಕಡ್ದೋಗ್ಬಿಡುತ್ತೆ ಅನ್ನೋ ಭಯ. ಅದಕ್ಕಾಗಿ ಅವ್ರು ಬೆಳೆದ್ರು. ಹಾಗೆ ನಾವು ಅದನ್ನು ಹೋರಾಡಬೇಕು. ಯಾವಾಗೆಲ್ಲ ನಾವು ಹೋರಾಡಲ್ಲ ಆವಾಗ ನಮಗೆ ಶಕ್ತಿ ಕಡಿಮೆ ಆಗುತ್ತೆ, ಆವಾಗ ನಾವು ಕುಂದಿಗೆ ಹೋಗ್ಬಿಡ್ತೀವಿ. ಇದರಿಂದ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅದು ನಮಗೆ ಸರಿಯಾಗಿ ಓಟ ಓಡಬೇಕು ಅಂದ್ರೆ ಯೇಸು ಸ್ವಾಮಿಯಲ್ಲಿ ದೃಷ್ಟಿ ಇಟ್ಟು ಓಡಬೇಕು. ಇಬ್ರಿಯ 12:2-3 ನಮ್ಮ ಮನಗುಂದಬಾರದು, ನಾವು ಯೇಸು ಸ್ವಾಮಿಯನ್ನೇ ನೋಡಿ ಓಡಬೇಕು. ಅಂದ್ರೆ ಈ ಪರಿಸ್ಥಿತಿನಲ್ಲಿ ಯೇಸು ಸ್ವಾಮಿ ಇದ್ರೆ ಏನ್ ಮಾಡ್ತಾ ಇದ್ರು? ಹೌದು, ನನಗೆ ಗೊತ್ತಾಗ್ಬೇಕು. ಸೊ ಇವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರಾದ್ರೂ ಹೇಳಿ. ಇವಾಗ ಒಂದು ಪರಿಸ್ಥಿತಿನಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗೊತ್ತಾಗ್ಬೇಕು ಅಂದ್ರೆ ಆಲೋಚಿಸಿರಿ. ಯೇಸು ಸ್ವಾಮಿ ಅಂದ್ರೆ ದೇವ್ರ ವಾಕ್ಯ ಓದಿದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ದೇವ್ರ ವಾಕ್ಯ ಕೊಡಲ್ಪಟ್ಟಿದೆ. ದೇವ್ರ ವಾಕ್ಯ ಕೊಟ್ಟಿರೋದು ಏನಕ್ಕೆ ಅಂದ್ರೆ, ನಾವು ಯೇಸು ಸ್ವಾಮಿಯ ಹೃದಯ, ಇಲ್ಲಿ ಇನ್ನೊಂದು ವಚನ ಫಿಲಿಪ್ಪಿ 2:5, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಓಕೆ, ಅವರಲ್ಲಿ ಏನ್ ಮನಸ್ಸಲ್ಲಿ ಇತ್ತು ಆ ಪರಿಸ್ಥಿತಿನಲ್ಲಿ, ಇವಾಗ ಹೆಂಡತಿ ಜಗಳ ಮಾಡುವಾಗ ನಾನೇನ್ ಮಾಡ್ಬೇಕು? ಯೇಸು ಸ್ವಾಮಿ ಇದ್ರೆ ಏನ್ ಮಾಡ್ತಾ ಇದ್ರು? ಸುಮ್ಮನಿದ್ ಬಿಡ್ತಾ ಇದ್ರು. ಯಾಕೆಂದ್ರೆ ಬಿರುಗಾಳಿ ಬೀಸುವಾಗ ಬೀಜ ಬಿತ್ತಬಾರ್ದು, ಗೊತ್ತಲ್ಲ. ಸೊ ಆವಾಗ ಸುಮ್ಮನಿದ್ದು
ಬಿರುಗಾಳಿ ನಿಂತ ಮೇಲೆ ಆಮೇಲೆ ಬೀಜ ಬಿತ್ತಬಹುದು. ಯೇಸು ಸ್ವಾಮಿ ಹಂಗ್ ಮಾಡ್ತಾರೆ. ಅದೆಲ್ಲ ಗೊತ್ತಾಗೋದು ಹೆಂಗೆ? ವಾಕ್ಯ ಓದಿದ್ರೆ ಮಾತ್ರ. ಸೊ ಹಾಗೆ ನಾವು ಬೆಳಿತೀವಿ. ಮತ್ತೆ ಇನ್ನೊಂದು ಮರಿಬಾರದು ನೋಡಿ, ಕ್ರಿಸ್ತಿಯ ಜೀವಿತ ನಿಮ್ಮ ಜೀವ ಇರೋವರೆಗೂ ಹೋರಾಟ. ಅವಾಗ ಬೆಳಗ್ಗೆ ಪ್ರೋಗ್ರೆಸಿವ್ ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ನಾವು ಈ ಒಂದು ಶುದ್ಧತೆಯಲ್ಲಿ ಬೆಳೆಯುವಂಥದ್ದು. ಅದು ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ ನೀವು ಸಾಯೋವರೆಗೂ. ನೀವು ಸತ್ತ ಮೇಲೆ ಇದು ಹೋರಾಟ ಇಲ್ಲ. ಸಾಯೋವರೆಗೂ ಇದೊಂದು ಭಾಗ್ಯ, ನಿಮಗೆ ಹೋರಾಟ ಇದೆ. ಭಾಗ್ಯ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಸತ್ತ ಮೇಲೆ ಹೋರಾಡಕ್ಕಾಗಲ್ಲ. ಇವಾಗ ನೀವು ಹೋರಾಡಿದಾಗ ಅದು ಒಂದು ಭಾಗ್ಯ. ದೇವ್ರಿಗೆ ಖುಷಿ, ಸೈತಾನನಿಗೆ ಬೇಸರ. ನೀವು ಎಷ್ಟು ಹೋರಾಡ್ತೀರೋ ಅಷ್ಟು ದೇವ್ರಿಗೆ ಖುಷಿ, ಸೈತಾನನಿಗೆ ಬೇಸರ. ಆದರೆ ಹೆವೆನ್ಗೆ ಹೋದ್ಮೇಲೆ, ಪರಲೋಕಕ್ಕೆ ಹೋದ್ಮೇಲೆ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ಹೋರಾಡ್ತಾ ಇದ್ರೆ ಒಳ್ಳೇದು. ಮತ್ತೆ ಸಾಯೋವರೆಗೂ ಇರುತ್ತೆ, ಅದಕ್ಕಾಗಿ ಡಿಸ್ಕರೇಜ್ ಆಗಬೇಕಾಗಿಲ್ಲ. ಅದನ್ನ ಡಿಸೈಡ್ ಮಾಡ್ಕೊಂಬಿಡಿ, ಸಾಯೋವರೆಗೂ ಹೋರಾಡಬೇಕು. Another question is, brother, kindly explain how to have self-estimation. Self-estimation. ನನ್ನ ಅಳತೆ, ನನ್ನ ಸ್ವಂತದ ಅಳತೆ ನಾನು ಹೇಗೆ ಕಂಡುಕೊಳ್ಳೋದು? See, God has created each one of us with certain gifts and talents. ಸೊ ದೇವರು ನಮಗೆ ಕೆಲವು ತಲಾಂತುಗಳನ್ನು ಅಥವಾ ಮತ್ತೆ ಕೆಲವು ವರಗಳನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ. None of us should say that I don't have anything. ಯಾರು ನನಗೆ ಏನೂ ದೇವರು ಕೊಟ್ಟಿಲ್ಲ ಅಂತ ಹೇಳಲಿಕ್ಕಾಗಲ್ಲ. And it is good to have a healthy self-worth. ನಮ್ಮ ಬಗ್ಗೆ ಒಂದು ಆರೋಗ್ಯಕರವಾದ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳೋದು ಒಳ್ಳೆಯದು. Not to think too highly of oneself. ನಿಮ್ಮ ಬಗ್ಗೆ ಬಹಳ ಹೆಚ್ಚಾಗಿ ಹೆಮ್ಮೆ ಪಡುವಂಥದ್ದಲ್ಲ. There's a verse in Romans 12:3. ರೋಮ 12:3. For through the grace given to me, I say to every man among you, not to think more highly of himself than he ought to think. 3ನೇ ವಚನ, ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. Yeah, you got it. ಗೊತ್ತಾಯ್ತಾ? Don't think highly of yourself. ನಿಮ್ಮ ಬಗ್ಗೆ ಬಹಳ ಹೆಚ್ಚಾಗಿ ನೀವು ತಿಳ್ಕೊಳ್ಬಾರ್ದು, ನಿಮ್ಮ ಬಗ್ಗೆ ಹೆಚ್ಚಳ ಪಡಬಾರ್ದು. But to think soberly. ನಿಮ್ಮನ್ನ ನೀವು ದೀನರಾಗಿ ಯೋಚನೆ ಮಾಡಿ. As to have sound judgment. ನಿಮಗೆ ಸರಿಯಾದ ನ್ಯಾಯ ತೀರ್ಮಾನ. As God has allotted to each a measure of faith. ಪ್ರತಿಯೊಬ್ಬರಿಗೂ ದೇವರು ಒಂದು ಸ್ತರದ ವಿಶ್ವಾಸ ಬಲವನ್ನು ಕೊಟ್ಟಿರುತ್ತಾರೆ. So sometimes you may be tempted to think, oh, I can preach better than this elder brother. ಸೊ ನಿಮಗೆ ಅನಿಸ್ಬೋದು, ಈ ಹಿರಿಯ ಸಹೋದರನಿಗಿಂತ ನಾನು ಚೆನ್ನಾಗಿ ಬೋಧನೆ ಅಥವಾ ಪ್ರಸಂಗ ಮಾಡ್ತೀನಿ ಅಂತ. I can speak better. ನಾನು ಇನ್ನೂ ಚೆನ್ನಾಗಿ ಮಾತಾಡ್ಬೋದು. Why I am not made an elder? ನನಗೆ ಯಾಕೆ ಅವರು ಹಿರಿಯನನ್ನಾಗಿ ಮಾಡಿಲ್ಲ? That is high thoughts about yourself. ಅದು ನಿಮ್ಮ ಬಗ್ಗೆ ಇರುವಂತ ಅದು ಅಹಂಕಾರದ ಭಾವ. You should not think like that, but you must think soberly about yourself. ನಿಮ್ಮ ಬಗ್ಗೆ ನೀವು ಒಂದು ತಗ್ಗಿನ ಮನೋಭಾವವನ್ನು ಇಟ್ಕೊಂಡಿರಬೇಕು. And how much grace God has given and how much time should be taken while sharing the word in church meetings for elders, facilitators and brothers. ಸೊ ಸಭೆಯಲ್ಲಿ ಮಾತಾಡುವಾಗ ನಾವು ಎಷ್ಟು ಸಮಯ ತೆಗೆದುಕೊಳ್ಬೇಕು? ಹಿರಿಯರಾಗಿ, ಸಂಯೋಜಕರಾಗಿ, brothers, ಸಾಧಾರಣ ಸಹೋದರನಾಗಿ ಎಷ್ಟು ಸಮಯಗಳನ್ನ ತಗೊಳ್ಬೇಕು ಅಂತ. This is the continuation of the same question. ಆ ಪ್ರಶ್ನೆಯ ಮುಂದುವರಿಕೆ ಇದು. So it says, how much time should be taken while sharing the word in church meeting according to the measure of faith that God has given you. ನೀವು To that extent, to that measure only we are
called to prophesy or to speak. ದೇವರ ವಾಕ್ಯ ಹೇಳುವಾಗೆ ನಿಮಗೆ ಯಾವ ಮಟ್ಟಕ್ಕೆ ಎಷ್ಟು ಅಳತೆಯ ವಿಶ್ವಾಸವನ್ನ ದೇವರು ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ನೀವು ದೇವರ ವಾಕ್ಯದ ಪ್ರವಾದನೆ ಮಾಡಬಹುದು ಅಥವಾ ದೇವರ ವಾಕ್ಯವನ್ನ ಹಂಚಿಕೊಳ್ಬಹುದು. Elders are those whom God has approved and appointed. ಹಿರಿಯರು ಯಾರು ಅಂದ್ರೆ ದೇವರು ಅವ್ರನ್ನ ಅನುಮೋದಿಸಿ ಅವರಿಗೆ ಅಪಾಯಿಂಟ್ ಆಯ್ಕೆ ಮಾಡಲಾಗಿದೆ ಅವ್ರನ್ನ And ನೇಮಿಸಿ. they have an oversight of the whole church. ಅವರಿಗೆ ಸಭೆಯ ಒಂದು ಜವಾಬ್ದಾರಿ ಇರುತ್ತೆ. And facilitators are those who have been appointed to assist them. ಇಲ್ಲಿ ಸಂಯೋಜಕರು ಫೆಸಿಲಿಟೇಟರ್ಸ್ ಯಾರಂದ್ರೆ ಅವರು ಹಿರಿಯರಿಗೆ ಸಹಾಯಕರಾಗಿರುವಂತವ್ರು. So elders preach, teach and guide you. ಹಿರಿಯರು ಪ್ರಸಂಗ ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಮತ್ತೆ ನಿಮ್ಮನ್ನ ನಡೆಸ್ತಾರೆ. As the Lord has helped them, as the Lord has laid burden on their heart. ಸೊ ದೇವರು ಎಷ್ಟು ಮಟ್ಟಿಗೆ ಅವರಿಗೆ ಆ ಯೋಗ್ಯತೆಯನ್ನು ಕೊಟ್ಟಿರ್ತಾರೆ ಮತ್ತು ಅವರಿಗೆ ಸಹಾಯ ಮಾಡಿರ್ತಾರೆ ಅಷ್ಟರ ಮಟ್ಟಿಗೆ ನಿಮ್ಮನ್ನ ನಡೆಸ್ತಾರೆ. They can take time ಅವರು as the Lord leads them. ದೇವರು ನಡೆಸಿದಂತೆ ಅವರು ಅಷ್ಟು ಸಮಯವನ್ನು ತೆಗೆದುಕೊಳ್ಬಹುದು. They can take half an hour, 45 minutes, or little more than that, and allow other elders also to share. ಸೊ ಅವರು ಅರ್ಧ ಗಂಟೆ ತೆಗೆದುಕೊಳ್ಬೋದು ಎಲ್ಲೋ ಅಥವಾ 40 ನಿಮಿಷ ಮತ್ತೆ ಈ ತರ ಹಿರಿಯರನ್ನ ಮುಂದುವರಿಸಲಿಕ್ಕೆ ಕೇಳಬಹುದು. Facilitators are there to help the elders. ಸೊ ಫೆಸಿಲಿಟೇಟರ್ಸ್ ಅಥವಾ ಸಂಯೋಜಕರು ಅಂದ್ರೆ ಅವರು ಹಿರಿಯರಿಗೆ ಸಹಾಯ ಮಾಡುವಂತವರು. Elders in a church have authority to discipline, correct ಹಿರಿಯರಿಗೆ people. ಜನರನ್ನ ಒಂದು ನಡೆಸುವಂಥದ್ದು, ತಿದ್ದುವಂಥದ್ದು, ಗದರಿಸುವಂಥದ್ದು ಈ ಒಂದು ಜವಾಬ್ದಾರಿಗಳು ಇರುತ್ತೆ. But facilitators don't have that. ಆದರೆ ಸಂಯೋಜಕರಿಗೆ ಅಥವಾ ಫೆಸಿಲಿಟೇಟರ್ಸ್ಗೆ ಆ ಜವಾಬ್ದಾರಿ ಇರುವುದಿಲ್ಲ. They only have certain authority, like to go and encourage, to find out, to assist the elders in carrying on the ministry. ಸೊ ಆ ಒಂದು ಫೆಸಿಲಿಟೇಟರ್ಸ್ ಜವಾಬ್ದಾರಿ ಏನಂದ್ರೆ ಅವರು ಇನ್ನೊಬ್ಬರಿಗೆ ಪ್ರೋತ್ಸಾಹಿಸಬಹುದು ಅಥವಾ ಇನ್ನು ಕೆಲವು ವಿಷಯಗಳನ್ನ ತಿಳ್ಕೊಳ್ಬಹುದು. ಅದು ಹಿರಿಯರ ನಡೆಸುವಿಕೆ ಮೇರೆಗೆ. And they have no authority over people in the church. ಸಭೆಯಲ್ಲಿ ಅವರಿಗೆ ಯಾರ ಮೇಲೂ ಒಂದು ಜವಾಬ್ದಾರಿ ಅಥವಾ ಅಧಿಕಾರ ಇರೋದಿಲ್ಲ. And if they have the gift of speaking, ಅವರಿಗೆ ವಾಕ್ಯವನ್ನು ಹಂಚಿಕೊಳ್ಳುವಂತ ವರ ಇದ್ರೆ they can take about 10 minutes or so. ಸೊ ಅವರು ಸಮಯ ತೆಗೆದುಕೊಳ್ಬಹುದು, 10 Again, ನಿಮಿಷ ಇರ್ಬೋದು. depending upon the grace that God has given to them. ಮತ್ತೆ ಅದು ಅವರ ಸಾಮರ್ಥ್ಯ ಅಥವಾ ದೇವರು ಕೊಟ್ಟಿರುವಂತ ಕೃಪೆ ಮೇಲೆ ಅವಲಂಬಿತವಾಗಿರುತ್ತೆ. And the Bible says you can all prophesy in 1 Corinthians 14. 1 ಕೊರಿಂಥ 14 ಹೇಳುತ್ತೆ ಎಲ್ಲರೂ ಪ್ರವಾದಿಸಬೇಕು ಅಂತ. And ordinary brothers can also prophesy. Prophesy doesn't mean in the New Testament, it doesn't mean like how it was in the Old Covenant. ಇದು ಪ್ರವಾದನೆ ಮಾಡೋದು ಅಂದ್ರೆ ಹೊಸ ಒಡಂಬಡಿಕೆಯ ಪ್ರವಾದನೆ ಹಳೆ ಒಡಂಬಡಿಕೆಯ ಪ್ರವಾದನೆ ರೀತಿ ಅಲ್ಲ. In the Old Covenant, a prophecy was, prophets were speaking about what is going to happen in the future. They were called seers. ಈ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳನ್ನ ಮುಂದಾಲೋಚನೆ ಇರುವಂತವರು, ಮುಂದಿನದನ್ನ ನೋಡುವಂತವರು ಅಂತ ಹೇಳ್ತಾ ಇದ್ರು. ಮತ್ತೆ ಅವರಿಗೆ ದೇವರು ಪ್ರತ್ಯೇಕ ವರವನ್ನ ಕೊಟ್ಟಿದ್ರು. ಅವರು ಮುಂದಿನ ವಿಷಯಗಳನ್ನ ತಿಳಿದು ಎಚ್ಚರಿಸುವಂತದ್ದು, ದೇವರ ಜನರಿಗೆ ಎಚ್ಚರಿಕೆಯನ್ನು ಕೊಡುವಂತದ್ದು. In the New Covenant, ಆದ್ರೆ word ಹೊಸ prophecy ಒಡಂಬಡಿಕೆ doesn't mean that. ಪ್ರವಾದನೆ ಅಂದ್ರೆ ಅದಲ್ಲ, It doesn't mean that. ಅದನ್ನ ಪ್ರವಾದನೆ ಅನ್ನೋಲ್ಲ. ಆತರ ಹಳೆ ಒಡಂಬಡಿಕೆ ಅಲ್ಲ. You can read that in 1 Corinthians 14. 1 ಕೊರಿಂಥ 14 Pursue love, verse 1. Yet desire earnestly spiritual gifts, especially that you may prophesy.
ಸೊ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರ ಆತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. Verse 3. 3ನೇ ವಚನ. But he who prophesies speaks to men for edification, exhortation, and consolation. ಸೊ 3ನೇ ವಚನ, ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. This is New Testament, New Covenant prophecy. ಹೊಸ ಒಡಂಬಡಿಕೆಯ ಪ್ರವಾದನೆ ಇದು. To speak to people, ಜನರಿಗೆ ಮಾತಾಡುವಂಥದ್ದು. for edification, ಮೊದಲನೇದಾಗಿ ಭಕ್ತಿ ವೃದ್ಧಿ, for exhortation, ಪ್ರೋತ್ಸಾಹ and for consolation. ಮತ್ತು ಸಂತೈಸುವಿಕೆ. This is New Testament prophecy. ಇದು ಹೊಸ ಒಡಂಬಡಿಕೆಯ ಪ್ರವಾದನೆ. So, ordinary brothers, if you have a word to share, you can take 2 minutes or so, 2 or 3 maximum, and don't ಸಹೋದರರು think too highly of yourself and carry on for more than that and bore people. ಸಹೋದರರು, ಸಾಧಾರಣವಾದ ಸಹೋದರರು 2-3 ನಿಮಿಷಗಳು ತೆಗೆದುಕೊಂಡು ಈ ಕಾರ್ಯಗಳನ್ನು, ಈ ತರದ ಪ್ರವಾದನೆಯನ್ನ ಮಾಡುವಂಥದ್ದು. ಹೆಚ್ಚಾಗಿ ನಿಮ್ಮ ಬಗ್ಗೆ ತಿಳ್ಕೊಂಡು ನೀವು ಹೆಚ್ಚು ಮಾತಾಡಿ ಬೇರೆಯವರಿಗೆ ಬೇಸರ ಮಾಡಬಾರ್ದು. Yeah. ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಜನರ ರೋಗಗಳನ್ನು ವಾಸಿ ಮಾಡಿದರು. ಆದರೆ ಪ್ರಸ್ತುತ ಕಾಲದಲ್ಲಿ ಜನರ ರೋಗಗಳು, ಕಾಯಿಲೆಗಳು ವಾಸಿಯಾಗುತ್ತಿಲ್ಲ. ಕಾರಣವೇನು? ಬ್ರದರ್ ಝ್ಯಾಕ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಸಿಕ್ನೆಸ್ ಅಂಡ್ ಹೀಲಿಂಗ್ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್, ಅದನ್ನು ಫಾರ್ವರ್ಡ್ ಮಾಡ್ತೀನಿ. ಬಟ್ ಆದರೆ ನೋಡಿ, ಅವಾಗ ಒಂದು ಬೈಬಲ್ ಇರಲಿಲ್ಲ, ಮತ್ತೆ ಅವಾಗ ಬಹಳಷ್ಟು ವಿರೋಧ ಇತ್ತು ಯೇಸು ಸ್ವಾಮಿಗೆ. ಆ ಸಮಯದಲ್ಲಿ ಆ ಜನರಿಗೆ ಯಾಕೆಂದ್ರೆ ಅವರು, ಇದು ವ್ಯತ್ಯಾಸವಾದ ಸುವಾರ್ತೆಯಾಗಿತ್ತು. ಇವಾಗ ಯೇಸು ಸ್ವಾಮಿ ದೇವರಿಂದ ಬಂದಂತ ವ್ಯಕ್ತಿ ಅಂತ ಯಾರಿಗೂ ನಂಬಕ್ಕಾಗ್ತಾ ಇರಲಿಲ್ಲ. ಅದಕ್ಕಾಗಿ ಪೌಲ ಕೂಡ ಅದಕ್ಕೆ ವಿರುದ್ಧವಾಗಿದ್ದ, ಬಹಳಷ್ಟು ಜನ ವಿರುದ್ಧವಾಗಿದ್ರು. ಆ ಸಮಯದಲ್ಲಿ ದೇವರು ಆ ವಿರೋಧಗಳನ್ನ ಎದುರಿಸಿ ಮತ್ತೆ ಇವರ ಪರವಾಗಿ ನಾನಿದ್ದೀನಿ ಅಂತ ತೋರಿಸ್ಲಿಕ್ಕೆ ಮಾತ್ರ ಆ ಸಮಯದಲ್ಲಿ ರೋಗಗಳನ್ನ ವಾಸಿ ಮಾಡುವಂತ ಕಾರ್ಯ ನಡೀತಾ ಇತ್ತು. ಇವತ್ತು ನಡಿಬೋದು. ಎಲ್ಲಿ ಪೂರ್ಣವಾಗಿ ಯೇಸು ಸ್ವಾಮಿಯ ಬಗ್ಗೆ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ಮತ್ತೆ ಅಷ್ಟು ವಿರೋಧ ಇರೋ ಸ್ಥಳಗಳಲ್ಲಿ ಇವತ್ತು ಕೂಡ ದೇವ್ರು ಮಾಡ್ತಾರೆ, ಅದನ್ನ ಮಾಡ್ಬೋದು. ಯಾಕೆ ಅಂದ್ರೆ ಆ ಅಥಾರಿಟಿನ ಪ್ರೂವ್ ಮಾಡ್ಲಿಕ್ಕೆ ಇವ್ರ ಜೊತೆ ನಾನಿದ್ದೀನಿ. ಹಾಗೆ ಪೌಲ ಕೂಡ ಇದಕ್ಕೆ ವಿರುದ್ಧವಾಗಿದ್ದ. ಆಮೇಲೆ ನೋಡಿದ್ರೆ ಪೌಲ ನಿಜವಾಗಿ ಕನ್ವರ್ಟ್ ಆದ್ಮೇಲೆ ಅವ್ರಿಗೆ ಕೂಡ ದೇವರು ಅದನ್ನ ವರವನ್ನ ಕೊಟ್ರು. ಯಾಕೆಂದ್ರೆ ಜನಗಳಿಗೆ ಇವ್ರ ಮೇಲೆ ನಂಬಿಕೆ ಬರಲಿ ಅಂತ ಅಂದ್ಬಿಟ್ಟು, ಜನಗಳು ಇವ್ರ ಅಧಿಕಾರನ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇವತ್ತಿನ ಕಾಲದಲ್ಲಿ ಬೈಬಲ್ ಇದೆ, ಮತ್ತೆ ಅಷ್ಟು ವಿರೋಧ ಇಲ್ಲ ಅಂತ ಪರಿಸ್ಥಿತಿ ಇಲ್ಲ ಸಿಟಿಗಳಲ್ಲಿ. ಮೇ ಬಿ ಹಳ್ಳಿಗಳಲ್ಲಿ ಕೆಲವು ಕಡೆ ದೇವರು ನಡೆಸ್ಬೋದು, ಆದ್ರೆ ದೇವರ ಗುರಿ ಬಂದು ಗುಣಪಡಿಸೋದಲ್ಲ. ಪೌಲನಿಗೆ ಗುಣ ಆಗ್ಲಿಲ್ಲ, 3 ಸಲ ಪ್ರಾರ್ಥನೆ ಮಾಡಿದ್ರು. ದೇವ್ರು ಹೇಳಿದ್ರು ನನ್ನ ಕೃಪೆ ಸಾಕು, ನಾನು ಗುಣಪಡಿಸಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಹಾಗೆ ಹೇಳಿಲ್ಲ ಡೈರೆಕ್ಟ್ ಆಗಿ, ಆದ್ರೆ ಅದ್ರ ಅರ್ಥ ಅದೇನೆ, ನಾನು ಕೃಪೆ ಕೊಡ್ತೀನಿ ನಿನ್ಗೆ ಇದನ್ನ ಸಹಿಸ್ಕೊಳ್ಲಿಕ್ಕೆ ಅಂತ. ಸೊ ಇವಾಗ ಗುಣಪಡಿಸೋದು ದೇವ್ರಿಗೆ ಮುಖ್ಯ ಗುರಿ ಅಲ್ಲ. ಯಾಕೆಂದ್ರೆ ಒಂದ್ ದಿವಸ ಎಲ್ಲರೂ ಸಾಯ್ಲೇಬೇಕು. ಸೊ ಹೆಚ್ಚಿನ ಅಂಶ ಜನ ಸಾಯೋದು ಕಾಯಿಲೆಯಿಂದಾನೆ. ಸೊ ಅಕಸ್ಮಾತ್ ಕಾಯಿಲೆ ಬಂದ್ರೆ ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಹೇಳಿದ್ರು, ಕಾಯಿಲೆ ಬಂದವನು ವೈದ್ಯರ ಬಳಿಗೆ ಹೋಗ್ಲಿ ಅಂತ ಅಲ್ವಾ? ಸೊ ಯೇಸು ಸ್ವಾಮಿ ಹೇಳಿದ್ದು, ಯಾರು ರೋಗಿಗೆ ವೈದ್ಯನು ಬೇಕು. ಸೊ ಅಷ್ಟೇ, ದೇವರು ವೈದ್ಯರನ್ನ ಉಪಯೋಗಿಸಿ ಗುಣಪಡಿಸ್ಬೋದು. ಆಮೇಲೆ ಏನದು ಮೆಡಿಸಿನ್, ಔಷಧಿಗಳನ್ನ ಉಪಯೋಗಿಸಿ ಗುಣಪಡಿಸ್ಬೋದು, ಇಲ್ಲ ಅದ್ಭುತನ ಮಾಡ್ಬೋದು. ಬಟ್ ಇವನ್ ಔಷಧಿ ಉಪಯೋಗಿಸಿದ್ರು ಅದು ಅದ್ಭುತನೇ, ಆಕ್ಚುಲಿ ದೇವರೇ ಗುಣಪಡಿಸೋದು. ಅದಕ್ಕಾಗಿ ನಮ್ಮ ಕಾನ್ಫಿಡೆನ್ಸ್ ಡಾಕ್ಟರ್ ಮೇಲೆ, ಮೆಡಿಸಿನ್ ಮೇಲೆ, ಅದ್ರ ಮೇಲೆ ಇದ್ರ ಮೇಲೆ ಇಟ್ಕೊಳ್ಬಾರ್ದು. ಬಟ್ ಆದ್ರೆ ಇದು ಗುಣಪಡಿಸೋದು ಗುರಿ ಅಲ್ಲ. ಅದಕ್ಕಾಗಿ ಇವತ್ತು ಹೆಚ್ಚು ನೋಡಕ್ ಸಿಗೋಲ್ಲ. ಯಾಕಂದ್ರೆ ಜನಗಳು ಅದ್ರ ಮೇಲೆ ಆತ್ಕೊಳ್ತಾರೆ, ಯೇಸು ಸ್ವಾಮಿನ ಹಿಂಬಾಲಿಸೋದಿಲ್ಲ. ಓಕೆ, I want to be a disciple. What to do? ನಾನು ಶಿಷ್ಯನಾಗಿರಬೇಕು, ಅದಕ್ಕೆ ಏನ್ ಮಾಡಬೇಕು? Jesus said in John 8 verse 31.
8:31 ಯೇಸು ಸ್ವಾಮಿ ಏನು ಹೇಳಿದ್ರು? If you abide in my word, then you are truly my disciples. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿದ್ದು ಅಂತ ಹೇಳಿದ್ರು. We heard that in the morning, to abide in Christ and to obey him and keep his commandments. ಬೆಳಗ್ಗೆ ನಾವು ಕೇಳಿಸ್ಕೊಂಡ್ವಿ, ನಾವು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡು ಆತನ ವಾಕ್ಯಕ್ಕೆ ವಿಧೇಯರಾಗಿ ಆತನನ್ನು ಹಿಂಬಾಲಿಸುವಂಥದ್ದು. That is the way to become a disciple. ಹಾಗೆ ನಾವು ಶಿಷ್ಯರಾಗ್ತೀವಿ. Despite receiving Christ in our hearts, as a family and wife, I was proceeding with the work-related documentation. My wife forced me to mention her surname, last name as mine. My wife forced me to mention her surname as mine since she has reservation benefits and asked not to change the surname, and also insisted to retain the caste as Hindu. Was it right for me to do this? I didn't get it fully. Hmm? I didn't get it fully. You read this. ಇವಾಗ ನಾವು ಒಬ್ಬ ಕ್ರೈಸ್ತರಾಗಿದ್ದಾರೆ ಮತ್ತು ಯಾವುದೋ ಒಂದು ಡಾಕ್ಯುಮೆಂಟೇಶನ್ ಮಾಡುವಾಗ ನನ್ನ ಹೆಂಡತಿ ಅವ್ರ ಸರ್ನೇಮ್ ಅಂದರೆ ಅವರ ಮೋಸ್ಟ್ಲಿ ಜಾತಿಯನ್ನು ತಿಳಿಸುವಂಥ ಅದಾಗಿ ಅವರು ಒತ್ತಾಯ ಮಾಡಿದರು. ಯಾಕೆಂದರೆ ಸರ್ಕಾರದ ಬೆನಿಫಿಟ್ ಸಿಗೋದ್ರಿಂದ ಸೊ ಇದು ಸರಿನಾ ಅಂತ, ಕಾಸ್ಟ್ ಮೆನ್ಷನ್ ಮಾಡೋದು ನಮ್ಮ ಡಾಕ್ಯುಮೆಂಟ್ಸಲ್ಲಿ ಸರಿನಾ? See, when we come to Christ, our inner man is changed, renewed. ನಾವು ಕ್ರಿಸ್ತನ ಬಳಿ ಬಂದಾಗ ನಮ್ಮ ಒಳಗಿನ ಜೀವಿತ ಅಥವಾ ಮನೋಭಾವಗಳು ಬದಲಾಗುತ್ತೆ. Not necessarily that we change our religion. ನಾವೇನು ಧರ್ಮ ಬದಲಾಯಿಸ್ತಾ ಇಲ್ಲ ಇಲ್ಲಿ. For example, in the olden days, there used to be rice Christians or wheat Christians. ಸೊ ಹಿಂದಿನ ಸಮಯಗಳಲ್ಲಿ ನೋಡಿದರೆ ನಾವು ಈ ಅಕ್ಕಿ ಕ್ರೈಸ್ತರು ಅಥವಾ ಗೋಧಿ ಕ್ರೈಸ್ತರು ಅಂತ ಇದ್ರು. Because they were poor and some Christian missionaries used to give them rice and wheat and they used to become Christians. ಸೊ ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಕೆಲವರು ಮಿಷನರಿಗಳು ಬಂದು ಯಾರು ಬಡವರಾಗಿದ್ರು ಅವರಿಗೆ ಅಕ್ಕಿ ಅಥವಾ ಗೋಧಿಯನ್ನು ಕೊಟ್ಟು ಅವ್ರನ್ನ ಪರಿವರ್ತಿಸ್ತಾ ಇದ್ರು. Jesus never said go and make converts. ಯೇಸು ಸ್ವಾಮಿ ಎಲ್ಲಿ ಹೋಗಿ ಅವ್ರನ್ನ ಪರಿವರ್ತಿಸಿರಿ ಅಂತ ಹೇಳಿಲ್ಲ. He said go and make disciples. ಯೇಸು ಸ್ವಾಮಿ ಹೇಳಿದ್ದು ಹೋಗಿ ಅವ್ರನ್ನ ಶಿಷ್ಯರನ್ನಾಗಿ ಮಾಡಿ, teach them to obey my commandments. ಅವರು ನನ್ನ ಆಜ್ಞೆಗಳನ್ನ ಅನುಸರಿಸುವ ಹಾಗೆ ಅವ್ರಿಗೆ ಬೋಧಿಸಿ ಅಂತ ಹೇಳಿ. So the change takes in the heart, not in the document. ನಮ್ಮ ಬದಲಾವಣೆ ಬರುವಂಥದ್ದು ನಮ್ಮ ಹೃದಯದಲ್ಲಿ ಹೊರತು ಒಂದು ಡಾಕ್ಯುಮೆಂಟ್ಸ್ ಅಲ್ಲಲ್ಲ. So if the government has given you certain benefits, by all means make use of it. ನಿಮಗೆ ಈ ಸರ್ಕಾರ ನಿಮ್ಗೆ ಯಾವುದಾದ್ರೂ ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ. So Jesus is not going to ask you when you go to heaven, what caste are you, what subcaste are you Protestant or are you Catholic or I hope you know, are you CSI or Pentecostal brethren or are you from CFC? Jesus is not going to ask those questions. ಯೇಸು ಸ್ವಾಮಿ ನೀವು ಯಾವ ಸಭೆಗೆ ಹೋದ್ರಿ, ನಿಮ್ಮ ಹಿನ್ನೆಲೆ ಅಥವಾ ಜಾತಿ ಮತ ಇದನ್ನೆಲ್ಲ ಕೇಳೋದಿಲ್ಲ. He will only ask you, did you love God with all your heart, mind, soul and strength and your neighbor as yourself? ನೀವು ದೇವರನ್ನು ನಿಮ್ಮ ಪೂರ್ಣ ಹೃದಯದಿಂದ ಆತ್ಮದಿಂದ ಶಕ್ತಿಯಿಂದ ಪ್ರೀತಿಸಿದ್ರ ಮತ್ತೆ ನಿಮ್ಮ ನೆರೆಯವರನ್ನ ಪ್ರೀತಿಸಿದ್ರ ಅಂತ ಕೇಳ್ತಾರೆ. ದೇರ್ ಐ ವಾಂಟ್ ಟು ಮೆನ್ಷನ್ ಸಮಥಿಂಗ್. ಇವಾಗ ನಾವು ಹಿಂದೂ ಅಂತ ಮೆನ್ಷನ್ ಮಾಡ್ಬೋದಾ? ಸೊ ಪ್ರಶ್ನೆ ಏನಂದ್ರೆ, ನೀವು ಹಿಂದೂ ಅಂತ ನಂಬ್ತೀರಾ, ನೀವು ಹೇಳಿ, ಹಿಂದೂ ಅಂತಾನೆ ಹೇಳಿ. ಬಟ್ ನಾನು ಈ ಕ್ರೈಸ್ತನು ಅಥವಾ ಕ್ರಿಸ್ತನ ಅನುಯಾಯಿ ಅಂತ ಅಂದ್ರೆ ಹೇಳಿ, ಅದನ್ನೇ ಹೇಳಿ. ಬಟ್ ಯಾಕೆಂದ್ರೆ ನೀವು ಏನು ನಂಬ್ತೀರಾ ಅದು ಬಹಳ ಮುಖ್ಯ.
ನಿಮಗೆ ನಾನು ಹಿಂದೂ ಅಂತ ಹೇಳಿದ್ರೆ ಕೆಲವು ಸೌಕರ್ಯಗಳು ಸಿಗೋದಿಲ್ಲ ಅನ್ನೋದಾದ್ರೆ ಆವಾಗ ನೀವು ಯೋಚನೆ ಮಾಡ್ಬೇಕು, ಅವಾಗ ನೀವು ಹಿಂದೂ ಅಂತ ಹೇಳ್ಬೇಕಾ ಬೇಡವಾ ಅಂತ. ಇಲ್ಲಿ ನನ್ನ ಹಿನ್ನೆಲೆಯಿಂದ ನನ್ನ ಸರ್ಟಿಫಿಕೇಟ್ ಕಾರಣವಾಗಿ ನನಗೆ ಯಾವುದೋ ಬೆನಿಫಿಟ್ ಸಿಗುತ್ತೆ, ಅದು ಓಕೆ. ಬಟ್ ಆದರೆ ಪ್ರಶ್ನೆ ಇಲ್ಲಿ ಬರೋದು, ನೀವು ಕ್ರಿಸ್ತನ ಅನುಯಾಯಿಯ ಇಲ್ಲವಾ ಅಂತ ಕೇಳುವಾಗ, ಅಂದರೆ ನೀವು ಹಿಂದೂನ ಇಲ್ವಾ ಅಂತ ಕೇಳುವಾಗ ನಿಮ್ಮ ಹೃದಯದಲ್ಲಿ ಅದು ಸ್ಪಷ್ಟತೆ ಇರಬೇಕು. ನೀವು ಹಿಂದೂ ಅನ್ಸಿದ್ರೆ ಹಿಂದೂ ಅಂತ ಹೇಳಿ ಅಷ್ಟೇ, ಮುಗೀತು. ಆವಾಗ ಕ್ರೈಸ್ತನ ಹಿಂಬಾಲಕರಲ್ಲ ಅಂತ ಕ್ಲಿಯರ್ ಆಯಿತು. ನೀವು ಕ್ರೈಸ್ತನ ಹಿಂಬಾಲಕರಾದರೆ ನೀವು ಹೇಳಿ ನಾನು ಕ್ರೈಸ್ತನ ಹಿಂಬಾಲಕನು ಅಂತ. ಆದರೆ ಕ್ರೈಸ್ತನನ್ನು ಅನುಸರಿಸೋದು ಒಂದು ಧರ್ಮ ಅಲ್ಲ, ಅದು ಒಂದು ಜೀವಿತ. It's not religion, but it is a relationship. ಅದು ಒಂದು ದೇವರೊಟ್ಟಿಗಿನ ಸಂಬಂಧ. ಅದು ಇವಾಗ ಎಷ್ಟೋ ಜನ ಜೀವ ಕೊಟ್ಟಿದ್ದಾರೆ, ಯಾಕೆ? ಅವ್ರು ಕ್ರೈಸ್ತನ ಅನುಯಾಯಿಗಳು ಅಂತ ಹೇಳ್ಕೊಂಡಿದ್ದಕ್ಕೆ. ಫಾರ್ ಎಕ್ಸಾಂಪಲ್ ಜಾನ್ ಹಸ್, ಅವ್ರು ಬಹಳ ವಯಸ್ಸಾಗಿತ್ತು ಅವ್ರಿಗೆ. ಲಾಸ್ಟಲ್ಲಿ ಕೇಳಿದ್ರು, ಅಲ್ಲ ನೀನು ಯಾಕೆ ನಾನು ಕ್ರೈಸ್ತನಲ್ಲ, ಯೇಸು ದೇವರಲ್ಲ ಅಂತ ಹೇಳ್ಬೋದಲ್ಲ ಅಂತಂದಿದ್ದಕ್ಕೆ ಅವ್ರು ಹೇಳಿದ್ರು, ನಾನು 83 ವರ್ಷ ಕಾಲ, ಐ ಡೋಂಟ್ ನೋ, 80 ಇಯರ್ಸ್ ನನ್ನ ಒಬ್ಬ ರಕ್ಷಕನು ಮತ್ತೆ ನನ್ನ ಕರ್ತನು, ಅವ್ರ ಜೊತೆ ಅಷ್ಟು ಒಳ್ಳೆ ಸಂಬಂಧ ಇದೆ ನನಗೆ, ಅವ್ರಿಲ್ಲ ಅಂತ ಹೆಂಗೆ ಹೇಳಲಿ ನಾನು ಅಂತ. ಆಮೇಲೆ ಅವ್ರು ಬೆಂಕಿಗೆ ಹಾಕಿ ಸುಟ್ಬಿಟ್ರು. ಸೊ ಅವ್ರಿಗೆ ಇಲ್ಲ, ಯೇಸು ಸ್ವಾಮಿ ಜೊತೆ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಆಗಿಲ್ಲ, ಅವ್ರಿಗೆ ಸಾಯಕ್ಕೂ ರೆಡಿ ಇದ್ರು. If a brother has divorced his wife and subsequently remarried, can he be given responsibilities in the church? If so, what type of responsibilities ಒಬ್ಬ ಸಹೋದರ ಮದುವೆ ನಂತರ ವಿಚ್ಛೇದನವನ್ನ ಪಡೆದು ಮತ್ತೆ ಮದುವೆ ಆಗಿದ್ದಾನೆ, ಆತನಿಗೆ ಸಭೆಯಲ್ಲಿ ಏನಾದರೂ ಜವಾಬ್ದಾರಿ ಕೊಡಬಹುದಾ? ಕೊಟ್ರೆ ಯಾವ ತರದ ಜವಾಬ್ದಾರಿ ಕೊಡಬಹುದು? The Bible is very clear that either an elder or a deacon should be a man of one wife. ಸೊ ಹಿರಿಯನಾಗಿರ್ಬೋದು, ಸಭಾ ಸೇವಕನಾಗಿರ್ಬೋದು, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅವನಿಗೆ ಒಂದೇ ಹೆಂಡತಿ ಇರಬೇಕು. But if a divorced person is like that in the church, he can never become an elder nor a deacon, means facilitator. ಸೊ ಒಬ್ಬ ಸಹೋದರನು ಮಾನಸಾಂತರ ಪಟ್ಟು ಬಂದಿರಬಹುದು, ಆದರೆ ಒಬ್ಬ ವಿಚ್ಛೇದನ ಪಡೆದಂತ ವ್ಯಕ್ತಿ ಆದರೆ ಅವನಿಗೆ ಯಾವುದೇ ಆತ್ಮಿಕ ಜವಾಬ್ದಾರಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಕೊಡಬಾರ್ದು. There is no spiritual responsibility given to such people, but they are not treated as second-class citizens. ಸೊ ಅವರು ಬಹಳ ಕೀಳಾದವರು ಅಂತ ನೋಡಬಾರ್ದು, ಆದರೆ ಅವರಿಗೆ ಯಾವುದೇ ಆತ್ಮಿಕ ಜವಾಬ್ದಾರಿಗಳನ್ನ ಕೊಡಬಾರ್ದು. They can be restored to fellowship. ಅವರು ಅನ್ಯೋನ್ಯತೆ ಮಾಡಬಹುದು. They can even break bread. ಅವರು ರೊಟ್ಟಿ ಮುರಿಬಹುದು. If they have genuinely repented of it. ಅವರು ನಿಜವಾಗಿ ಮಾನಸಾಂತರ ಹೊಂದಿದ್ರೆ. And they can do other practical things. ಅವರು ಇತರ ಪ್ರಾಯೋಗಿಕ ಕಾರ್ಯಗಳನ್ನ ಮಾಡಬಹುದು. But never spiritual responsibility will be given. ಅವರಿಗೆ ಯಾವುದೇ ತರದ ಆತ್ಮಿಕ ಜವಾಬ್ದಾರಿಗಳನ್ನ ಕೊಡಬಾರದು. Okay, last we'll see. And another question, the church has appointed some facilitators. What is responsibilities in the church and burden? This we will address when we have facilitators meeting after this. What I listen God's word, I'm encouraged and share them with another brother, and then I fall. What I shared, I ask forgiveness, I repent, I pray God for overcoming. See, don't get discouraged. Translate. Yeah, please. ಸೊ ನಾನು ಕೆಲವು ವಿಷಯ ದೇವರು ಮಾತಾಡ್ತಾರೆ ವಾಕ್ಯದಲ್ಲಿ, ಅದನ್ನ ಇತರರೊಂದಿಗೆ ಹಂಚ್ಕೊಳ್ತೀನಿ. ಆಮೇಲೆ ನಂತರ ನಾನು ಅದೇ ಕ್ಷೇತ್ರದಲ್ಲಿ ಬೀಳ್ತೀನಿ, ಅವಾಗ ನನಗೆ ಬಹಳ ದುಃಖ ಆಗುತ್ತೆ, ಮತ್ತೆ
ನಾನು ಮನಗುಂದು ಬಿಡ್ತೀನಿ, ಅವಾಗ ನಾನು ಏನ್ ಮಾಡಬೇಕು ಅಂತ. Don't get discouraged. ನೀವು ಮನಗುಂದು ಅವಶ್ಯಕತೆ ಇಲ್ಲ. You know, Peter said, even if everybody denies you, I will not deny you. ಪೇತ್ರನು ಹೇಳಿದನು, ಎಲ್ಲರೂ ನಿರಾಕರಿಸಿದ್ರು ನಾನು ಅದರ ನಿನ್ನನ್ನ ಬಿಟ್ಟು ಹೋಗೋದಿಲ್ಲ ಅಂತ. I am willing to give my life to you. ನಾನು ನಿನಗಾಗಿ ನನ್ನ ಜೀವವನ್ನೇ ಕೊಡ್ತೀನಿ ಅಂತ ಹೇಳಿ. But when a servant girl asked him, were you also with Jesus? ಒಂದು He ಕೆಲಸದ ಹುಡುಗಿ ಹೀಗೆ ಕೇಳಿದ್ಲು, ನೀನು ಯೇಸು ಸ್ವಾಮಿ ಜೊತೆ ಇದ್ದವನಲ್ಲ ಅಂತ. 3 times he denied that. ಆದ್ರೆ ನಂತರ ನಾವು ನೋಡ್ತೀವಿ 3 ಸಲ ಅವನು ನಿರಾಕರಿಸಿದ. Afterwards, just imagine how he must have felt. ಅದ್ರ ನಂತರ ನೀವು ಯೋಚನೆ ಮಾಡಿ ಹೇಗೆ ಅನಿಸಿರ್ಬೋದು. He must have felt so badly. It says he went out and wept bitterly and repented. ಬಹಳ ದುಃಖಪಟ್ಟು ಅವನು ಅತ್ತನು ಅಂತ ಹೇಳುತ್ತೆ ಅದರ ನಂತರ. So just because you have fallen doesn't mean that God is finished with you. ನೀವು ಪಾಪ ಮಾಡಿದ್ರಿಂದ ದೇವರು ನಿಮ್ಮನ್ನ ಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಅಂತ ಅರ್ಥ ಅಲ್ಲ. God is a God of another chance. ದೇವರು ಎಂತ ದೇವರು ಅಂದ್ರೆ ನಮಗೆ ಇನ್ನೊಂದು ಅವಕಾಶ ಕೊಡುವಂತ ದೇವರು. He's not a God of second chance. ದೇವರು ಅಂದ್ರೆ ಇನ್ನೊಂದು ಎರಡನೇ ಒಂದು ಅವಕಾಶ ಅಲ್ಲ. We have all blown up our second, 100th chance also. ನಾವು ಎರಡನೇದಲ್ಲ 100ನೇ ಅವಕಾಶ ಕೂಡ ನಾವು ಸುಟ್ಟಾಕಿದ್ದೀವಿ. But God gives us one more chance. ಆದ್ರೆ ದೇವರು ಏನ್ ಮಾಡ್ತಾರೆ, ಇನ್ನೊಂದು ಅವಕಾಶ ಕೊಡ್ತಾರೆ. He calls, though your sins are as scarlet, they shall be white as snow. Come, let's reason together. ದೇವರ ವಾಕ್ಯ ಹೇಳುತ್ತೆ ಯೆಶಾಯ 1:18 ನನ್ನ ಬಳಿಗೆ ಬನ್ನಿ ವಾದಿಸೋಣ, ನಿಮ್ಮ ಪಾಪ ಕಡು ಕೆಂಪಾಗಿದ್ರು ನಾನು ಅದನ್ನ ಶುದ್ಧಪಡಿಸ್ತೇನೆ ಅಂತ ಹೇಳ್ತಾರೆ. As a brother, what is my responsibility to local church? ಒಬ್ಬ ಸಹೋದರನಾಗಿ ನನ್ನ ಸ್ಥಳೀಯ ಸಭೆಯಲ್ಲಿ ಎಂತ ಜವಾಬ್ದಾರಿ? Ask your elders, they will tell you. ನಿಮ್ಮ ಹಿರಿಯರನ್ನ ಕೇಳಿ, ಅವರು ನಿಮಗೆ ನಡೆಸ್ತಾರೆ. Whatever practical needs are there, whatever you can do according to your ability, they will tell you to do that. ಸೊ ನಿಮ್ಮ ಸಾಮರ್ಥ್ಯದ ಮೇರೆಗೆ ಯಾವ ಕೆಲಸಗಳನ್ನ ಮಾಡಬಹುದು ಅವ್ರು ಹೇಳ್ತಾರೆ, ಹಾಗೆ ಮಾಡಿ. Anger kills my spiritual life and my relationship with God. But I pray to God always, I fall. Please help me to overcome anger because I hate. Please, any suggestions through the Holy Spirit? ಕೋಪ ನನ್ನ ಆತ್ಮೀಕ ಜೀವಿತವನ್ನ ಹಾಳು ಮಾಡ್ತಾ ಇದೆ. ನಾನು ಬಹಳ ಸಲ ಎದ್ದು ಮತ್ತೆ ಬೀಳ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ. Okay, whoever has asked this question, brother, when you were a baby, how many times you fell and got up? ಸೊ ನೀವು ಚಿಕ್ಕ ಮಗುವಾಗಿದ್ದಾಗ ಎಷ್ಟು ಸಲ ಬಿದ್ದು ಎದ್ರಿ? Do you remember? ನಿಮಗೆ ನೆನಪಿದೆಯಾ? Anybody remembers here? ಯಾರಿಗಾದ್ರೂ ನೆನಪಿದೆಯಾ? Yes? ಬಿದ್ದಿದ್ದು ಮಗುವಾಗಿ? Nobody remembers, not even me. How many times I fell down? ಯಾರಿಗೂ ನೆನಪಿಲ್ಲ ಎಷ್ಟು ಸಲ ಬಿದ್ದಿದ್ದು. Every time I fell down, I got up again. ನಾ ಎಷ್ಟು ಸಲ ಬಿದ್ರು ನಾನು ಮತ್ತೆ ಎದ್ಬಿಟ್ಟೆ. That's how I've been walking for the last 70 years now. ಸೊ ಅದಕ್ಕಾಗಿ ನಾನು ಕಡೆ 70 ವರ್ಷಗಳ ಕಾಲ ನಡೀತಾ ಇದ್ದೀನಿ. So if at one point of time I had said, oh, I fell enough, I don't want to, I don't think I can walk, I'll start crawling only all my life, then I will be crawling today. ಸೊ ನಾನೇನಾದ್ರೂ ಈ ತರ ಅನ್ಕೊಂಡಿದ್ರೆ, ಇನ್ ಮುಂದೆ ನಾನು ಬಿದ್ದು ಬಿದ್ದು ಬೇಸತ್ತು ಹೋಗ್ಬಿಟ್ಟಿದ್ದೀನಿ, ಇನ್ಮೇಲೆ ಎದ್ದೋಳಲ್ಲ, ಇನ್ಮೇಲೆ ತೆವಳ್ಕೊಂಡೆ ನಡಿತೀನಿ ಅಂತ ಇದ್ದಿದ್ರೆ. Have you seen anybody like that? ಹಾಗೆ ತೆವಳುವಂತವ್ರನ್ನ ಯಾರನ್ನಾರು ನೋಡಿದ್ರೆ ಇವತ್ತು? Nobody will say that. ಯಾರು ಹಾಗೆ ಹೇಳೋದಿಲ್ಲ. Yeah, even if they fall 1,000 times, 1000 ಸಲ 10,000 times, 10,000 ಸಲ ಬಿದ್ರು they will get up 10,000 times. ಅವ್ರು 10,000 ಸಲ ಎದ್ದೋಳ್ತಾರೆ. And they again make an effort to walk. ಮತ್ತೆ ಅವರು ಪ್ರಯತ್ನವನ್ನ ಮಾಡ್ತಾರೆ ನಡಿಲಿಕ್ಕೆ. And there came a day finally they started walking. ನಂತರ ಅವರು ನಡಿಲಿಕ್ಕೆ ಪ್ರಾರಂಭಿಸ್ತಾರೆ. Now, how many of you remember when was the last time you fell? ಎಷ್ಟು ಜನಕ್ಕೆ ನೆನಪಿದೆ? Stumbled and fell. ನೀವು ಎಡವಿ ಬಿದ್ದಿದ್ದನ್ನ ಎಷ್ಟು ಜನ ನೆನಪಿದೆ? You rarely remember that. ನಿಮ್ಗೆ ಬಹಳ ಅಷ್ಟು ನೆನಪಿರೋದಿಲ್ಲ. So time will come when God will help you to walk erect. ದೇವರು ನಿಮಗೆ ಸಹಾಯ ಮಾಡ್ತಾರೆ ನೀವು ಸಿದ್ಧರಾಗಿ ನಡಿಲಿಕ್ಕೆ. Yeah, I think that's all. One point I had here. What is the responsibility towards it?
See, I want to address this one. You read this. ಆ, 1 ಯೋಹನ 5:16-17 ಈ ವಾಕ್ಯದ ಪ್ರಕಾರ ಮರಣಕರವಾದ ಪಾಪ ಅಂದರೇನು ಮತ್ತು ಮರಣಕರವಲ್ಲದ ಪಾಪ ಅಂದರೇನು? See, many people get confused when Jesus said in the Gospels, if you speak against me, you are forgiven, but if you speak against the Holy Spirit, you will not be forgiven here nor there. ಯಾ ಇಲ್ಲಿ ಯೇಸು ಸ್ವಾಮಿ ಕೆಲವು ಸಲ ಹೇಳಿದ್ರು, ಕೆಲವು ಪಾಪಗಳು ನನ್ನ ವಿರುದ್ಧವಾಗಿ ನೀವು ಮಾತಾಡಿದ್ರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ, ಆದರೆ ಪವಿತ್ರಾತ್ಮನ ವಿರುದ್ಧವಾಗಿ ನೀವು ಮಾತಾಡಿದ್ರೆ ಇದು ಕ್ಷಮಿಸಲ್ಪಡೋದಿಲ್ಲ ಅಂತ ಹೇಳಿದ್ರು. Many times Satan takes advantage of this and keeps harassing believers. ಬಹಳಷ್ಟು ಸಲ ಸೈತಾನನು ಇದರ ಲಾಭವನ್ನ ಪಡೆದುಕೊಂಡು ಬಹಳಷ್ಟು ವಿಶ್ವಾಸಿಗಳನ್ನ ಅಪರಾಧ ಮನೋಭಾವದಿಂದ ದಂಡಿಸ್ತಾನೆ. He tells them, see, you have sinned against the Holy Spirit. ಅವನು ಹೇಳ್ತಾ ಇರ್ತಾನೆ, ನೀವು ಪವಿತ್ರಾತ್ಮನ ವಿರುದ್ಧವಾಗಿ ಪಾಪ ಮಾಡಿ. If in your thought or in your imagination you thought something against the Holy Spirit or something like that, then Satan will keep on harassing you with that. ಸೊ ಬಹಳಷ್ಟು ಸಲ ಈ ಸೈತಾನನ ಹೀಗೆ ಮಾಡ್ತಾನೆ, ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಈ ತರ ತಪ್ಪುಗಳನ್ನು ಮಾಡಿದ್ರೆ ನೀವು ಪವಿತ್ರಾತ್ಮನ ವಿರುದ್ಧವಾಗಿ ಮಾಡಿದೀರಾ ಅಂತ. And many people get so discouraged and feel that they have lost their salvation, they have no forgiveness in this world or in the world to come. ಬಹಳಷ್ಟು ಸಲ ಈ ತರ ಮಾಡೋದ್ರಿಂದ ಬಹಳಷ್ಟು ವಿಶ್ವಾಸಿಗಳು ಮನಗುಂದಿ ಅವರು ನನಗೆ ಕ್ಷಮಾಪಣೆನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. That is not true. ಅದು ಸತ್ಯವಲ್ಲ. No child of God can sin against the Holy Spirit. ಯಾವ ದೇವರ ಮಕ್ಕಳು ಪವಿತ್ರಾತ್ಮನ ವಿರುದ್ಧವಾಗಿ ಪಾಪ ಮಾಡ್ಲಿಕ್ಕೆ Don't entertain such thoughts. ಅಂತ ಯೋಚನೆಗಳನ್ನ ನೀವು ಅದನ್ನ ಅನುಮತಿಸಬೇಡಿ ಅಂತ. So that is one thing that I wanted to make it clear, because the Holy Spirit is not holier than Jesus nor the Father. ಪವಿತ್ರಾತ್ಮನು ಯೇಸು ಸ್ವಾಮಿಗಿಂತ ಹೆಚ್ಚು ಪವಿತ್ರನು ಅಥವಾ ತಂದೆ ದೇವರಾದ ತಂದೆಗಿಂತ ಹೆಚ್ಚು ಪವಿತ್ರನೇನು ಅಲ್ಲ. And Jesus and the Father are no less holy than the Holy Spirit. ಸೊ ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿ ಪವಿತ್ರಾತ್ಮನಿಗಿಂತ ಕಡಿಮೆ ಪವಿತ್ರರು ಅಂತ ಯೋಚನೆ ಮಾಡಬಾರ್ದು ನಾವು. And sometimes we may get into condemnation thinking that Jesus said, if anybody denies me before men, I will deny him before my Father. ಸೊ ಯಾರು ನನ್ನನ್ನ ಜನರ ಮುಂದೆ ನಿರಾಕರಿಸ್ತಾರೋ ಅವ್ರನ್ನ ನಾನು ದೇವರ ಮುಂದೆ ನಿರಾಕರಿಸ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ರು. See, it was only a warning. ಅದು ಒಂದು ಎಚ್ಚರಿಕೆ ಯೇಸು ಸ್ವಾಮಿ ಕೊಡ್ತಾ ಇದೆ. But Jesus is merciful. ಆದ್ರೆ ಯೇಸು ಸ್ವಾಮಿ ಕ್ಷಮಾಭರಿತರಾಗಿದ್ದಾರೆ. And who is the one who denied Jesus? ಯಾರು ಯೇಸು ಸ್ವಾಮಿನ ನಿರಾಕರಿಸಿದವರು? In his life, ಆತನ ಜೀವಿತ ಸಮಯದಲ್ಲಿ Peter denied Jesus not once, twice, but 3 times. ಸೊ ಪೇತ್ರ ಒಂದು ಸಲ ಅಲ್ಲ 3 ಸಲ ಯೇಸು ಸ್ವಾಮಿನ ನಿರಾಕರಿಸಿದ. Was he restored or not? ಅವನ ರಕ್ಷಣೆಗೆ ಸೇರಿಸಲ್ಪಟ್ಟನ ಇಲ್ವಾ? So according to that verse, then Jesus would have also said, neither do I know you before the Father. ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ಬೋದಿತ್ತು, ನನಗೆ ಗೊತ್ತಿಲ್ಲ, ದೇವರ ಮುಂದೆ ಹೇಳ್ಬೋದಿತ್ತು ಪೇತ್ರ ನನಗೆ ಗೊತ್ತಿಲ್ಲ ಅಂತ. But Jesus restored him and made him a leader of the apostles. ಯೇಸು ಸ್ವಾಮಿ ಅವ್ರನ್ನ ಸೇರಿಸಿಕೊಂಡು ಅವ್ರನ್ನ ಆ ಒಂದು ಅಪೊಸ್ತಲರ ಮಧ್ಯದಲ್ಲಿ ನಾಯಕನಾಗಿ ಇಟ್ರು. And what is sin unto death and what is not sin unto death? ಯಾವುದು ಪಾಪಕ್ಕೆ ನಡೆಸುವಂತ ಮರಣಕ್ಕೆ ನಡೆಸುವಂತ ಪಾಪ? Any sin that is against the Holy Spirit, continuously you keep on consciously resisting and resisting and resisting the Holy Spirit's promptings and convictions, then that can end up to sin leading to death. ಸೊ ನಾವು ಯಾವುದನ್ನ ಸತತವಾಗಿ ಪವಿತ್ರಾತ್ಮನ ಪ್ರೇರಣೆಗಳನ್ನ ವಿರೋಧಿಸ್ತಾ ಇದ್ದೀವೋ ಅದನ್ನ ಹೆಚ್ಚಾಗಿ ಮಾಡಿದಾಗ ಅದು ನಮಗೆ ಕ್ರಮೇಣವಾಗಿ ಮರಣಕ್ಕೆ ನಡೆಸುತ್ತೆ. It happened to
Judas. ಇಸ್ಕರಿಯತ್ ಯೂದನಿಗೆ ಆ ಥರ ಆಯ್ತು. There was no repentance or forgiveness for him. ಅವನಲ್ಲಿ ಯಾವ ಒಂದು ಮಾನಸಾಂತರ ಅಥವಾ ಕ್ಷಮಾಪಣೆ He ಸಿಗಲಿಲ್ಲ. hardened his heart because of the love of money. ಅವನು ಹಣದ ಪ್ರೀತಿಯಿಂದ ಅವನು ಹೃದಯವನ್ನ ಕಠಿಣ ಮಾಡಿಕೊಂಡ. And what is sin not leading to death? ಪಾಪಕ್ಕೆ ನಡೆಸದಂತ ಮರಣಕ್ಕೆ ನಡೆಸದಂತ ಪಾಪ ಯಾವುದು? That can be any sin which God can forgive. ಅದು ಯಾವುದು ಅಂದ್ರೆ ಯಾವುದೇ ಪಾಪ ದೇವರು ಕ್ಷಮಿಸ್ತಾರೋ ನಮಗೆ ಅದು ಪಾಪಕ್ಕೆ ನಡೆಸೋದಿಲ್ಲ. So like brother said in Isaiah 1:18, the Lord says, "Come, let us reason together. Though your sins are as scarlet, they shall be white as snow. And though they are red like crimson, they shall be like wool." ವಚನ ಯೆಶಾಯ 1:18 ಹೀಗೆ ಹೇಳುತ್ತೆ. ಸೊ ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿಯಂತೆ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು ಅಂತ ಹೇಳ್ತಾರೆ. Remember this, God is calling you, come let's reason together. ದೇವರು ವಾಕ್ಯ ಹೇಳ್ತಾ ಇದೆ, ಬಂದು ನಾವು ವಾದ ಮಾಡೋಣ, ವಾದಿಸುವ ಅಂತ. ನನಗೆ ನೆನಪಿದ್ದಂಗೆ ಇನ್ನೊಂದು ಟ್ರಾನ್ಸ್ಲೇಷನ್ ನಾನು ಓದ್ತಾ ಇದ್ದೆ, ಅದರಲ್ಲಿ ಹೇಳುತ್ತೆ, ಕಮ್ ಲೆಟ್ ಅಸ್ ಸಿಟ್ ಟುಗೆದರ್ ಅಂಡ್ ಡಿಸ್ಕಸ್. ಬಾ ನಮ್ಮ ಜೊತೆ ಕುಂತ್ಕೊಂಡು ಮಾತಾಡೋಣ, ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ. Don't think that God is like a policeman always trying to catch you in your act. ನಿಮ್ಮ ಕ್ರಿಯೆಗಳಲ್ಲಿ ಯಾವಾಗಲೂ ಹಿಡಿಲಿಕ್ಕೆ ತಯಾರಾಗಿ ನಿಂತ್ಕೊಂಡಿರೋ ಒಬ್ಬ ಪೊಲೀಸ್ ಆಫೀಸರ್ ಅಂತ ಅನ್ಕೊಂಡ್ಬಿಡಿ. If that was true, then none of us would be sitting here. ಸೊ ಅದೇನಾದ್ರು ಸತ್ಯ ಆಗಿದ್ರೆ ಇವತ್ತು ಯಾರು ನಾವು ಕುಂತ್ಕೊಂಡಿರ್ತಿರಲಿಲ್ಲ. Last one verse I want to leave with you, that is Romans 5:8. ರೋಮ 5:8 ಹೀಗೆ ಹೇಳುತ್ತೆ. Remember this verse always. ಕಡೆಯದಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ಯಾವಾಗಲೂ. It says God demonstrated his love towards us in that while we were still sinners, Christ died for us. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. So when did God love us? ಯಾವಾಗ ದೇವರು ನಮ್ಮನ್ನು ಪ್ರೀತಿಸಿದ್ರು? ನಾವು ಪಾಪಿಗಳಾಗಿದ್ದಾಗ. When we were fit for hell, ನಾವು ನರಕ ಪಾತ್ರರಾಗಿದ್ದಾಗ still God loved us. ಆದರೂ ದೇವರು ನಮ್ಮನ್ನು ಪ್ರೀತಿಸಿದ್ರು and demonstrated his love ಆತನ ಪ್ರೀತಿಯನ್ನು ತೋರಿಸಿದ್ರು by sending Jesus to die for you and me. ಯೇಸು ಸ್ವಾಮಿಯನ್ನ ನಮ್ಮ ಪಾಪಕ್ಕಾಗಿ ನಿಮ್ಮ ಪಾಪಕ್ಕಾಗಿ ಸಾಯೋದರಲ್ಲಿ. Now that he has forgiven our sins, ಇವಾಗ ನಮ್ಮನ್ನ ಕ್ಷಮಿಸಿರೋದ್ರಿಂದ how much more he is going to help us in future. ನಮಗೆ ಇನ್ನು ಎಷ್ಟು ದೇವರು ಸಹಾಯ ಮಾಡಲು ಶಕ್ತರು. In the same chapter, keep reading verse 9, 10, 11 like that. It says how much more, how much more, how much more it says. ಸೊ ಹಾಗೆ ಮುಂದೆ 9, 10, 11 ವಚನಗಳಲ್ಲಿ ಹಾಗೆ ಎಷ್ಟು ಹೆಚ್ಚಾಗಿ ನಮ್ಮನ್ನ ದೇವರು ಪ್ರೀತಿಸ್ತಾರೆ ಅಂತ ಹೇಳ್ಕೊಂಡು ಹೋಗುತ್ತೆ ವಚನ. So be secure in the love of God. ದೇವರ ಪ್ರೀತಿಯಲ್ಲಿ ನೀವು ಭದ್ರರಾಗಿರಬೇಕು. Don't live under condemnation. ಒಂದು ಖಂಡಿಸಿಕೊಂಡು ಜೀವಿಸಬೇಡಿ ನಿಮ್ಮನ್ನ ನೀವು. So in our church, you may have seen, we have put on our main door at the entrance 2 things. ನಮ್ಮ ಸಭೆಯ ಬಿಲ್ಡಿಂಗ್ ಮುಂದೆ ಡೋರ್ ಮೇಲೆ ಬಾಗಿಲ ಮೇಲೆ ನಾವು 2 ಸೈನ್ ಹಾಕಿದ್ದೀವಿ ಅಲ್ಲಿ. No entry road for a Christian. ಇಲ್ಲ, ಇದು 2 ನೋ ಎಂಟ್ರಿ ರಸ್ತೆಗಳು. Number 1, ಒಂದು self condemnation, ನೀವು ನಿಮ್ಮನ್ನ ಖಂಡಿಸ್ಕೊಳ್ಳುವಂಥದ್ದು. and the other one, ಇನ್ನೊಂದು that is no discouragement. ನೀವು ಯಾವತ್ತೂ ಮನಗುಂದಬಾರದು. So remember that, no discouragement and no self condemnation. ನೀವು ಖಂಡಿಸ್ಕೊಳ್ಳೋದು ಮತ್ತೆ ಮನಗುಂದೋದು ಎರಡು, ಅದು ನೋ ಎಂಟ್ರಿ. God never discourages a person. ದೇವರು ಯಾರನ್ನೂ ಮನಗುಂದಿಸೋದಿಲ್ಲ. God never condemns a person. ದೇವರು ಯಾರನ್ನೂ ಖಂಡಿಸೋದಿಲ್ಲ. He justifies. ಅವರು ನ್ಯಾಯ ತೀರ್ಮಾನ ಮಾಡ್ತಾರೆ, ನೀತೀಕರಿಸ್ತಾರೆ. He encourages. ಅವರು ಪ್ರೋತ್ಸಾಹಿಸ್ತಾರೆ. Yeah, that is our birthright. ಅದು ನಮ್ಮ ಜನ್ಮಸಿದ್ಧ ಹಕ್ಕು.
ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಕೂಟಗಳನ್ನ ನೀವು ಆಯೋಜಿಸಿದ್ರಿ ಮತ್ತು ನಮ್ಮ ಜೊತೆಲಿದ್ದು ನಿನ್ನ ವಾಕ್ಯದಲ್ಲಿ ನಡೆಸಿದ್ರಿ. ಆ, ನೀವು ನಮ್ಮನ್ನು ಪವಿತ್ರಾತ್ಮನಿಂದ, ನಿನ್ನ ಆತ್ಮನಿಂದ ತುಂಬಿಸು ಸ್ವಾಮಿ. ಪ್ರತಿಯೊಬ್ಬರನ್ನು ಬಲಪಡಿಸು ಮತ್ತು ಪ್ರೋತ್ಸಾಹಿಸು, ಮತ್ತು ನಾವು ಒಳ್ಳೆಯ ಶಿಷ್ಯರಾಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಮುಂದುವರೆದು ನಿನಗಾಗಿ ಶಾಶ್ವತವಾಗಿ ಉಳಿಯುವಂಥ ಫಲವನ್ನು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಜೀವಿತ ನಿನಗೆ ಮೆಚ್ಚುಗೆ ಆಗಿರಲಿ. ಇಲ್ಲಿ ಇದ್ದಂಥ ಎಲ್ಲ ಸಹೋದರರನ್ನ ಆಶೀರ್ವದಿಸು ಮತ್ತು ಪ್ರೋತ್ಸಾಹಿಸು ಸ್ವಾಮಿ. ಮತ್ತು ಪ್ರತ್ಯೇಕವಾಗಿ ಹಿಂದೆ ಹೋಗುವಂಥವ್ರು, ಪ್ರಯಾಣ ಮಾಡುವಂಥವ್ರ ಜೊತೆಯಲ್ಲಿದ್ದು ಅವ್ರಿಗೆ ಒಳ್ಳೆಯ ಪ್ರಯಾಣವನ್ನು ಕೊಡು ಸ್ವಾಮಿ. ಪ್ರಭು ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೇಲೆ.